ಈ ಬ್ಯೂಟಿಫುಲ್ ಸೋಲ್ಸ್ ಇದು ಕೆರಿಯರ್ ರೀಡಿಂಗ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ 3 ನಂಬರಲ್ಲಿ ನಿಮಗೆ ಯಾವ ನಂಬರ್ ಕನೆಕ್ಟ್ ಆಗುತ್ತೆ ಆ ನಂಬರ್ನ ಚೂಸ್ ಮಾಡಿ ಆ ನಂಬರ್ ಪ್ರಕಾರ ನಿಮಗೆ ಗೈಡೆನ್ಸ್ ಸಿಗುವಂಥದ್ದು ಆಗಿರುತ್ತೆ. ಸೊ ಮೊದಲನೇದಾಗಿ ಯಾರೆಲ್ಲ ನಂಬರ್ 11 ಚೂಸ್ ಮಾಡಿದ್ದೀರಾ, ನಿಮಗೆ ಯಾರ ನಂಬರ್ 11 ಚೂಸ್ ಮಾಡಿದ್ರಿ, ಯು ಆರ್ ಅ ವೆರಿ ಸ್ಕಿಲ್ಡ್ ಪರ್ಸನ್. ಅಂದ್ರೆ ನಿಮ್ಮಲ್ಲಿ ನಿಮಗೆ ಗೊತ್ತಿರುವಂತ ಒಂದು ಬ್ಯೂಟಿಫುಲ್ ಆದ ಟ್ಯಾಲೆಂಟ್ ಇರುವಂತದ್ದಾಗಿದೆ. ಟ್ಯಾಲೆಂಟ್ ನ ನೀವು ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ತೀರಾ, ಇದರಿಂದ ನಿಮ್ಮ ಕೆರಿಯರ್ ಗ್ರೋತ್ ಆಗುವಂತದ್ದಾಗಿರುತ್ತೆ. ಅಂಡ್ ನಿಮಗೆ ಇಷ್ಟ ಇರುವಂತ ಪ್ರೊಫೆಷನ್ ಯಾರೆಲ್ಲ ಇದನ್ನ ನೋಡ್ತಾ ಇದ್ರೆ, ನೀವು ಇನ್ನ ಕೆರಿಯರ್ ಬಿಲ್ಡ್ ಮಾಡಿಲ್ಲ ಅಂತ ಹೇಳಿದ್ರೆ, ಜಸ್ಟ್ ಡೋಂಟ್ ಗೋ ಫಾರ್ ಓದಿದ್ದೀವಿ ಅದೇ ಪ್ರಕಾರ ಹೋಗ್ಬೇಕು ಅನ್ನೋಂಥದ್ದು ಏನು ನೆಸೆಸಿಟಿ ಇಲ್ಲ. ಐ ಆಮ್ ಅ ಬಿಕಾಮ್ ಗ್ರಾಜುಯೇಟ್, ಬಟ್ ನಾನು ಇದನ್ನ ಮಾಡ್ತಾ ಇರುವಂತದ್ದಾಗಿದೆ ಬಿಕಾಸ್ ಐ ಲೈಕ್ ದಿಸ್. ಇದೇ ರೀತಿ ನೀವು ಓದಿರೋ ಪ್ರಕಾರ ಹೋಗೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಯಾವ್ದಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ನಿಮ್ಮಲ್ಲಿ ಯಾವ ಒಂದು ಸ್ಕಿಲ್ ಇದೆ ಅದನ್ನ ಫಾಲೋ ಮಾಡಿ ಅಂತ ಹೇಳಿ ಬರ್ತಿರೋ ಒಂದು ಮೆಸೇಜ್ ಆಗಿರುವಂತದ್ದಾಗಿದೆ. ಅಂಡ್ ನಿಮ್ಮ ಒಂದು ಸ್ಕಿಲ್ಸ್ ಅಲ್ಲಿ ಯಾರೆಲ್ಲ ಆಲ್ರೆಡಿ ಸ್ಕಿಲ್ ಬೇಸ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಅಪ್ಗ್ರೇಡ್ ಆಗ್ಬೇಕಾಗಿರುವಂತದ್ದಾಗಿದೆ, ಇನ್ನ ಅದ್ರ ಬಗ್ಗೆ ತಿಳ್ಕೊಬೇಕಾಗಿರುವಂತದ್ದಾಗಿದೆ. ಸೊ ನಿಮ್ಮ ಸ್ಕಿಲ್ಸ್ ಇಂದ ನಿಮ್ಮ ಇನ್ಕಮ್ ಬರುವಂತದ್ದು ಆಗಿರುತ್ತೆ. ಸೊ ಫೋಕಸ್ ಆನ್ ಯುವರ್ ಸ್ಕಿಲ್ಸ್. ಸೊ ನಿಮ್ಮ ಮನಿ ಇದರಿಂದ ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಯಾವ ರೀತಿ ನಿಮ್ಮ ಮನಿ ಮೇಲೆ ನೀವು ಫೋಕಸ್ ಮಾಡಬೇಕು, ಇದರಿಂದ ಬರ್ತಿರೋ ಅಂಥ ಒಂದು ಮನಿಯಿಂದ, ಈ ಸ್ಕಿಲ್ಸಿಂದ ನಿಮಗೆ ಬರೋ ಅಂಥ ಒಂದು ಇನ್ಕಮ್ನ ಹೇಗೆ ನೀವು ಯೂಸ್ ಮಾಡ್ಕೋಬೇಕು ಟು ಅಬೆಂಡೆನ್ಸ್ ಅಥವಾ ಗ್ರೋ ಆಗೋದಕ್ಕೆ. ಸಿ ಆಲ್ರೆಡಿ ನಿಮ್ಮಲ್ಲಿ ಸ್ಕಿಲ್ಸ್ ಇದೆ ಅಂತ ಹೇಳಿದ್ದೀನಿ. ಸೊ ಯಾರೆಲ್ಲ ಆಲ್ರೆಡಿ ಅರ್ನ್ ಮಾಡ್ತಾ ಇದ್ದೀರಿ ಗುಡ್ ಟರ್ಮ್ಸ್ ಆಫ್ ಅಮೌಂಟ್, ನೀವು ಅದರಲ್ಲಿ ಸ್ವಲ್ಪ ಅಮೌಂಟ್ನ ನಿಮ್ಮ ಸ್ಕಿಲ್ಸ್ನ ಆಕ್ಟಿವೇಟ್ ಮಾಡೋಕ್ಕೆ, ಅಂದರೆ ನಿಮ್ಮಲ್ಲಿ ಆ ನಾಲೆಜ್ನ ಇನ್ನೂ ಬೆಳೆಸ್ಕೊಳ್ಳೋಕೆ ಇನ್ವೆಸ್ಟ್ ಮಾಡಿದ್ರೆ ಫೈನ್. ಯಾರೆಲ್ಲ ಇನ್ನೂ ಹೊಸದಾಗಿ ಶುರು ಮಾಡಿದ್ದೀರಾ, ಇನಿಷಿಯಲಿನೇ ನೀವು ಸೇವ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ನೀವು ಅರ್ನ್ ಮಾಡ್ತಿರೋ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ರೀತಿ ನಿಮ್ಮ ಒಂದು ನಾಲೆಜ್ ಮೇಲೆ ಇನ್ವೆಸ್ಟ್ ಮಾಡೋದು ಶುರು ಮಾಡಿ. ಆ ನಾಲೆಜ್ ಆ ಸ್ಕಿಲ್ಸ್ ಅಪ್ಗ್ರೇಡ್ ಆಗ್ತಿರೋದ್ರಿಂದಾಗಿ ನೀವು ಇನ್ನು ಹೈಯರ್ ಸರ್ವಿಸ್ ಕೊಟ್ಟು ನೀವು ಅಮೌಂಟ್ನ ಅರ್ನ್ ಮಾಡೋ ಶುರು ಮಾಡ್ಬೋದು. ಸೊ ಈ ಒಂದು ಸ್ಕಿಲ್ಸ್ ಇಂದ ನಿಮ್ಗೆ ಬರ್ತಿರೋ ಅಮೌಂಟ್ ಅಲ್ಲಿ ನೀವು ನಿಮ್ಮ ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡ್ಕೋಬೇಕಾಗಿರುವಂತದ್ದು ಆಗಿದೆ. ಫಾಲೋಡ್ ವಿತ್ ಲಾರ್ಡ್ ವೆಂಕಟೇಶ್ವರನಿಂದ ನಿಮ್ಗೆ ಗೈಡೆನ್ಸ್ ಏನ್ ಬರ್ತಿದೆ. ಇಟ್ ಟು ಮಚ್ ಆಫ್ ಕಾರ್ಡ್ಸ್. ಓಕೆ, ಮೊದಲನೇದಾಗಿ ಯಾರು ಈ ನಂಬರ್ನ ಚೂಸ್ ಮಾಡಿದ್ವಿ, 11 ದಟ್ ಗೋಸ್ ಟು ನಂಬರ್ 2. ಸೊ ನಂಬರ್ 2 ಇಟ್ಸ್ ಆಲ್ ಅಬೌಟ್ ಮೂನ್. ಆಲ್ರೆಡಿ ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದಿರುವಂಥ ಒಂದು ಬ್ಯೂಟಿಫುಲ್ ಆದ ಪೊಯೆಟಿಕ್ ಆಗಿರ್ಬೋದು, ಒಂದು ಹಾರ್ಟ್ ಅನ್ನೋದು ನಿಮ್ಮಲ್ಲಿ ಇರುತ್ತೆ, ಒಂದು ಕಲೆ ಅನ್ನೋದು ನೀವು ಆಲ್ರೆಡಿ ತಗೊಂಡು ಬಂದಿದ್ದೀರಾ, ಹಾಗಾಗಿ ನಿಮ್ಗೆ ಈ ನಂಬರ್ ಅಟ್ರಾಕ್ಟ್ ಆಗಿರುವಂಥದ್ದು. ಆಲ್ಸೋ ನಂಬರ್ 2 ಇಸ್ ಆಲ್ ಅಬೌಟ್ ಇಂಟ್ಯೂಷನ್. ಸೊ ಈ ಕಲೆಗಳಲ್ಲಿ ನಿಮಗೆ ನೀವು ಮನಸ್ಸಿಂದ ಮಾಡಬೇಕಾಗಿರುತ್ತೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನ ಫಾಲೋ ಮಾಡಬೇಕಾಗಿರುತ್ತೆ. ಮೋರ್ ದೆನ್ ಪ್ರಾಕ್ಟಿಕಲ್, ನಿಮ್ಮ ಮನಸ್ಸಿಂದ ಮಾಡುವಂಥ ಒಂದು ಕೆಲಸಗಳಾಗಿರುತ್ತೆ. ಸೊ ಈ ಕಲೆಗಳಲ್ಲಿ ನೀವು ಮನಸ್ಸಿಂದ ಯೋಚನೆ ಮಾಡ್ತೀರಾ, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ತೀರಾ ಹೊರತು ಪ್ರಾಕ್ಟಿಕಾಲಿಟಿ ಅನ್ನೋದು ತುಂಬಾ ಕಮ್ಮಿ ಅನ್ನೋದಿರುತ್ತೆ ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಬಂದಿರುವಂತ ಗೈಡೆನ್ಸ್ ಕೂಡ ಅದೇ ಇದೆ. ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಸ್ಕಿಲ್ಸ್ ಕಡೆ ನೀವೇನು ಅಟ್ರಾಕ್ಟ್ ಆಗ್ತಿದ್ದೀರಾ, ಅಂದ್ರೆ ನೀವು ಮಾಡ್ತಿರುವಂತ ಕೆಲಸ ಬಿಟ್ಟು ನಿಮ್ಮಲ್ಲಿರುವಂತ ಕಲೆನ ನೀವು ಫಾಲೋ ಮಾಡ್ಬೇಕು ಅಂತ ಇದ್ದೀರಾ, ಅಥವಾ ಕಲೆ ಬೇಸ್ಡ್ ಆದ ಒಂದು ಕೆಲಸ ಆಲ್ರೆಡಿ ತಗೊಂಡಿದ್ದೀರಾ ಬಟ್ ಇದನ್ನ ನೀವು ಎಲ್ಲೂ ತಗೊಂಡು ಹೋಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದ್ರೆ, ಜಸ್ಟ್ ನೋ ದಟ್ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ. ಟ್ರಸ್ಟ್ ಇನ್ ದ ಡಿವೈನ್ ಟೈಮಿಂಗ್. ಪ್ರತಿಯೊಬ್ರು ಒಂದೇ ಗ್ರಾಫಲ್ಲಿ ಇರೋಕ್ಕಾಗಲ್ಲ, ಒಬ್ರು ಮೇಲಿರ್ತಾರೆ, ಒಬ್ರು ಕೆಳಗಿರ್ತಾರೆ, ಒಬ್ರು ಹಿಂದೆ ಇರ್ತಾರೆ, ಒಬ್ರು ಮುಂದೆ ಇರ್ತಾರೆ. ಹಾಗಾಗಿ ನೀವು ಅವ್ರ ಜೊತೆ ಕಂಪೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಲೈಫಲ್ಲಿ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ, ಆ ಒಂದು ಸ್ಟೆಬಿಲಿಟಿಗೆ, ಆ ಒಂದು ಗ್ರೋತ್ಗೆ ಹೋಗುವಂಥದ್ದಾಗಿರುತ್ತೆ. ಸೊ ಬಿಲೀವ್ ಇನ್ ದ ಡಿವೈನ್. ನಿಮ್ಮ ಒಂದು ಕಲೆನ ನೀವು ಫಾಲೋ ಮಾಡ್ಕೊಂಡು ಹೋಗಿ, ನಿಮ್ಮ ಕಲೆಯಲ್ಲೇ ಭಗವಂತ ಮಾತಾಡ್ತಿರುವಂಥದ್ದಾಗಿರುತ್ತೆ. ಆ್ಯಂಡ್ ಯು ಗಾಟ್ ಚಂದ್ರ ಆಲ್ಸೋ. ನಿಮ್ಮ ಇಂಟ್ಯೂಷನ್ನ ನೀವು ಕೇಳಿಸ್ಕೋಬೇಕಾಗಿರುತ್ತೆ. ಎಲ್ಲೇ ಕನ್ಫ್ಯೂಸ್ ಆದರೂ ನಿಮ್ಮ ಮನಸ್ಸನ್ನು ನೀವು ಕೇಳಿ ಮುಂದೆ ನಡೆಯುವಂಥದ್ದಾಗಿರಲಿ, ಆಗ ನಿಮ್ಮ ಸ್ಕಿಲ್ಸಲ್ಲಿ ನೀವು ಅಪ್ಗ್ರೇಡ್ ಆಗುವಂಥದ್ದಾಗಿರುವಂಥದ್ದಾಗಿದೆ. ನಿಮ್ಮ ಲೈಫಲ್ಲಿ ನೀವು ಕನ್ಫ್ಯೂಸ್ಡ್ ಆಗಿರೋ ಕಡೆ ಪ್ರತಿ ಕ್ಷಣನೂ ನಿಮಗೆ ಭಗವಂತ ಗೈಡ್ ಮಾಡ್ತಿರುವಂಥದ್ದಾಗಿದೆ. ನಿಮ್ಮ ಸುತ್ತ ನಿಮ್ಮ ಕಲೆಯಲ್ಲೇ ಭಗವಂತ ಇರುವಂಥದ್ದಾಗಿದೆ. ಅದನ್ನು ನಂಬಿ ಮುಂದೆ ಹೋಗಬೇಕು. ನಿಮಗೆ ಯಾವತ್ತೇ ಗೈಡೆನ್ಸ್ ಅಥವಾ ಯಾವುದೇ ಆದ ರೂಪದಲ್ಲಿ ನೀವು ಕನ್ಫ್ಯೂಸ್ಡ್ ಆಗಿದ್ದಾಗ ನಿಮಗೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಆನ್ಸರ್ನ ಕೊಡ್ತಿರುವಂಥದ್ದು ಆಗಿರುತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದಾಗಿದೆ. ನಿಮ್ಮಲ್ಲಿ ಇರುವಂಥ ಒಂದು ಕನ್ಫ್ಯೂಷನ್ ಇಂದ ಆಚೆ ಬನ್ನಿ. ಇಲ್ಯೂಷನ್ ಅಂತ ಹೇಳುವಂಥದ್ದಾಗಿರುತ್ತೆ. ಸೊ ಇದು ಹಾಗಲ್ಲ, ಇದು ಆಗುತ್ತಾ, ಹೇಗೆ, ಏನೋ ಒಂದು ನೆಗೆಟಿವ್ ಮಾಯೆಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅದರಿಂದ ಆಚೆ ಬರಬೇಕಾಗಿರುವಂಥದ್ದಾಗಿರುತ್ತೆ. ಲೈಫಲ್ಲಿ ನೀವು ಎಲ್ಲಿ ಕನ್ಫ್ಯೂಸ್ಡ್ ಆಗಿದ್ದೀರಾ, ಇದು ವರ್ಕ್ ಆಗುತ್ತಾ, ವರ್ಕ್ ಆಗಲ್ಲ ಅಂದರೆ ನಿಮ್ಮಲ್ಲೇ ಇರುವಂಥ ಒಂದು ಜ್ಞಾನದಿಂದ ಆ ಒಂದು ಕನ್ಫ್ಯೂಷನ್ ಇಂದ ಆಚೆ ಬರೋದಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದಾಗಿರುತ್ತೆ. ನಿಮ್ಮ ಸ್ಕಿಲ್ಸ್ ಅಲ್ಲಿ ನೀವು ಮುಂದೆ ಹೋಗೋಕ್ಕಾಗುತ್ತಾ, ಹೇಗೆ, ಏನು ಅಂತ ಅನಿಸ್ತಿದ್ರೆ ಅಥವಾ ಬೇರೆಯವ್ರ ಜೊತೆ ನೀವು ಕಂಪೇರ್ ಮಾಡ್ತಿದ್ರೆ
ನಿಮಗೆ ಆ ಒಂದು ಸ್ಕಿಲ್ ಬಗ್ಗೆ ಎಷ್ಟು ಜ್ಞಾನ ಇದೆ, ಅದ್ರ ಬಗ್ಗೆ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ, ಅದ್ರ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನೀವು ನೋಡಬೇಕಾಗಿರುತ್ತೆ. ಅದ್ರ ಬಗ್ಗೆ ನಿಮಗಿರುವಂಥ ನಾಲೆಜಿಂದ ನೀವು ಎಷ್ಟು ಗ್ರೋ ಆಗ್ಬೋದು. ಸೊ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದ್ಕಿಂತ ನಿಮ್ಮಲ್ಲಿ ಆ ಒಂದು ಸ್ಕಿಲ್ಸ್ ಬಗ್ಗೆ ಏನು ಜ್ಞಾನ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಲ್ಲೇ ನಿಮಗೆ ಕಾನ್ಫಿಡೆನ್ಸ್ ಇಶ್ಯೂಸ್ ಬಂದರೂ ಅಥವಾ ನಾನು ಮಾಡ್ಬೋದಾ ಮಾಡೋಕ್ಕಾಗಲ್ಲ ಅಂದರೆ ಒಂದು ಸಲ ಕೂತು ನೋಡಿ ನಿಮಗೆ ಈ ಒಂದು ಸ್ಕಿಲ್ಸ್ ಬಗ್ಗೆ ಎಷ್ಟು ನಾಲೆಜ್ ಇದೆ, ಎಷ್ಟು ಕಂಫರ್ಟಬಲ್ ಆಗಿ ನೀವು ಇದನ್ನ ಮಾಡ್ತೀರಾ, ಎಷ್ಟು ಕಾನ್ಫಿಡೆಂಟ್ ಆಗಿ ನೀವು ಮಾಡ್ತಾ ಇದ್ದೀರಾ, ಅಥವಾ ಅದನ್ನ ಕಲಿಯುವಂಥ ಆಸಕ್ತಿ ನಿಮಗೆ ಎಷ್ಟಿದೆ ಅಂತ ಅದ್ರ ಬಗ್ಗೆ ನಿಮ್ಮಲ್ಲಿರುವಂಥ ಜ್ಞಾನದ ಮೇಲೆ ನೀವು ಕಾನ್ಫಿಡೆಂಟ್ ಇಟ್ಕೊಂಡು ಮುಂದೆ ನಡೀರಿ. ನಿಮ್ಮ ಲೈಫಲ್ಲಿ ಸಕ್ಸಸ್ ಬರುವಂಥದ್ದಾಗಿರುತ್ತೆ. ಕನ್ಫ್ಯೂಷನ್ ಅನ್ನೋದು ಬೇಡ, ಆಗುತ್ತಾ ಆಗಲ್ವಾ ಅಂತ. ಬಿಕಾಸ್ ಆಲ್ರೆಡಿ ಆ ಜ್ಞಾನ ನಿಮ್ಮಲ್ಲಿದೆ, ಆ ಕಲೆ ನಿಮ್ಮಲ್ಲಿ ಇದೆ. ಇಟ್ಸ್ ಜಸ್ಟ್ ದಟ್ ನಿಮ್ಮ ಮನಸ್ಸಲ್ಲೇ ಓಡ್ತಿರುವಂಥ ಪ್ರತಿಯೊಂದು ಕಾನ್ಫ್ಲಿಕ್ಟ್ಸ್ಗೆ ನೀವು ಒಂದು ಶಾಂತಿನ ತಗೊಬರ್ಬೇಕಾಗುತ್ತೆ, ಪೀಸ್ನ ತಗೊಂಬರ್ಬೇಕಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಕಾಮಾಗಿ ಕೂತು ನಿಮ್ಮ ಸ್ಕಿಲ್ಸ್ ಬಗ್ಗೆ ಯೋಚನೆ ಮಾಡಿ, ನೀವು ತಗೊಂತಿರೋಂಥ ಆ ಒಂದು ಪ್ರೊಫೆಷನಲ್ಲಿ ನಿಮಗೆ ಎಷ್ಟು ಆಸಕ್ತಿ ಇದೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ಆವಾಗ ನಿಮಗೆ ತುಂಬ ಕ್ಲಾರಿಟಿ ಸಿಗುವಂಥದ್ದಾಗಿರುತ್ತೆ. ಯಾವಾಗ ನೀವು ಕಾಮಾಗಿ ಶಾಂತಿಯಿಂದ ಯೋಚನೆ ಮಾಡ್ತೀರಾ, ನಿಮ್ಮಲ್ಲಿರುವಂಥ ಆ ಒಂದು ಕ್ಲಾರಿಟಿ ಆಚೆ ಬರುವಂಥದ್ದಾಗಿರುತ್ತೆ, ಕಲೆ ಎದ್ದು ಆಚೆ ಬರುವಂಥದ್ದಾಗಿರುತ್ತೆ. ನಿಮ್ಮಲ್ಲಿರುವಂಥ ಆ ಜ್ಞಾನದಿಂದ ನೀವು ಪ್ರಪಂಚದಲ್ಲಿ ಶೈನ್ ಆಗುವಂಥದ್ದಾಗಿರುತ್ತೆ, ಒಂದು ನೇಮ್ ಫೇಮ್ ಬರುವಂಥದ್ದಾಗಿರುತ್ತೆ. ಓನ್ಲಿ ಒನ್ ಶಾಂತಿಯಿಂದ ಕೂತು ನಿಮಗೆ ಆ ಕಲೆ ಬಗ್ಗೆ ಇರೋ ಆಸಕ್ತಿ, ಪ್ರೀತಿ ಮತ್ತೆ ನಿಮ್ಮಲ್ಲಿ ಎಷ್ಟು ಆ ಒಂದು ವಿಚಾರದ ಬಗ್ಗೆ ನಾಲೆಜ್ ಇದೆ ಅನ್ನೋದನ್ನ ನೀವು ಫೋಕಸ್ ಮಾಡೋದ್ರಿಂದಾಗಿ ಕಾನ್ಫಿಡೆಂಟ್ ಇಂದ ನೀವು ಮುಂದೆ ಹೋಗ್ಬೋದು. ನಿಮ್ಮ ಲೈಫಲ್ಲಿ ಸಕ್ಸಸ್ ಬರುವಂಥದ್ದಾಗಿದೆ, ನೇಮ್ ಫೇಮ್ ಬರುವಂಥದ್ದಾಗಿದೆ. ನೆಕ್ಸ್ಟ್ ನಂಬರ್ ಯಾರೆಲ್ಲ 13 ಚೂಸ್ ಮಾಡಿದ್ದೀರಾ, ನಿಮಗೆ ಏನು ಗೈಡೆನ್ಸ್ ಬರ್ತಿದೆ ನಿಮ್ಮ ಕೆರಿಯರ್ ರಿಲೇಟೆಡ್ ನೋಡೋಣ. ಸೊ ನಿಮ್ಮ ಕೆರಿಯರ್ಲಿ ಅಪ್ಗ್ರೇಡ್ ಆಗೋಕ್ಕೆ ಅಥವಾ ಕೆರಿಯರ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋದಾಗಿದ್ರೆ ನಿಮಗೆ ಕೂಡ ಸ್ಕಿಲ್ಸ್ ಅನ್ನೋದು ಬಂದಿರೋಂಥದ್ದಾಗಿದೆ. ಬಿಕಾಸ್ ಇಲ್ಲಿ ನನಗೆ ಏನು ಬರ್ತಿದೆ ಅಂತ ಹೇಳಿದ್ರೆ, ಯಾರು ನಂಬರ್ 11 ಚೂಸ್ ಮಾಡಿದ್ರಿ ನಿಮಗೆ ಕಲೆ ಅನ್ನೋದಿದೆ, ಅಂದರೆ ನೀವು ಇನ್ಬಿಲ್ಟ್ ಆಗಿ ತಗೊಂಡು ಬಂದಿದ್ದೀರಾ. ಬಟ್ ಇಲ್ಲಿ ನಂಬರ್ 13 ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗೆ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅನ್ನೋ ಒಂದು ಕಲೆ ಇದೆ. ಅಂದರೆ ಯಾವುದ್ಯಾವುದು ವಿಚಾರ ಆಗಿರ್ಬೋದು ಅದನ್ನ ಒಂದು ಲಿಮಿಟಿಂದ ಆಚೆ ಹೋಗಿ ಯೋಚನೆ ಮಾಡಿ ಮಾಡೋವಂಥ ಒಂದು ಕೆಪಾಸಿಟಿ ಇರುವಂಥ ಪರ್ಸನ್ ಆಗಿದ್ದೀರಾ. ಎಕ್ಸ್ಟ್ರೀಮ್ಗೆ ಹೋಗ್ತೀರಾ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿದ್ರೆ, ಆಂಬಿಷನ್ ಇಟ್ಕೊಂಡ್ರೆ ಎಕ್ಸ್ಟ್ರೀಮ್ಗೆ ಹೋಗಿ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಪರ್ಸನ್ ಆಗಿದೆ. ಎಲ್ಲರೂ ನಾರ್ಮಲ್ ಆಗಿ ಮಾಡಿದ್ರೆ ನೀವು ಎಕ್ಸ್ಟ್ರಾ ಆರ್ಡಿನರಿ ಆಗಿ ಮಾಡುವಂಥ ಒಂದು ಸ್ಕಿಲ್ ಇರುವಂಥದ್ದಾಗಿದೆ. ಅದು ಯಾವುದೇ ಆದ ಪ್ರೊಫೆಷನ್ ಆಗಿರ್ಬೋದು, ಇದು ಕಲೆನೇ ಆಗಿರಬೇಕು ಅಂತ ಏನಿಲ್ಲ, ನಿಮ್ಮಲ್ಲಿ ಇರುವಂಥದ್ದು ಎಕ್ಸ್ಟ್ರಾ ಆರ್ಡಿನರಿ ಆಗಿ ಮಾಡುವಂಥ ಒಂದು ಸ್ಕಿಲ್. ಸೊ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ದಟ್ಸ್ ಕಂಪ್ಲೀಟ್ಲಿ ಫೈನ್. ಭಯ ಪಡಬೇಡಿ. ನೀವು ಯೋಚನೆ ಮಾಡ್ತಿರೋದು ಓಕೆ ಇದಾಗುತ್ತಾ, ಪೀಪಲ್ ಕುಡ್ ಥಿಂಕ್ ವಾಟ್ ಐಮ್ ಥಿಂಕಿಂಗ್, ಬಿಕಾಸ್ ಎಷ್ಟೊಂದು ಸತಿ ಎಲ್ಲ ನಾರ್ಮಲ್ ಆಗಿ ಮಾಡ್ತಿದ್ದಾರೆ. ನಿಮ್ಮ ಥಾಟ್ಸು, ವಿಚಾರ, ಅಪ್ರೋಚು ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಅಂತ ಅಂದಾಗ ಇದನ್ನು ಎಕ್ಸೆಪ್ಟ್ ಮಾಡ್ತಾರಾ, ಇದಿಲ್ಲಿ ಓವರ್ ಆಯ್ತಾ ಅಂತೆಲ್ಲ ಕನ್ಫ್ಯೂಸ್ಡ್ ಆಗ್ಬೋದು. ಬಟ್ ಡೋಂಟ್ ಡೂ ದ್ಯಾಟ್. ಅದ್ರ ಮೇಲೆ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿ ಆ್ಯಂಡ್ ಯೂಸ್ ಇಟ್. ಜಸ್ಟ್ ಲೈಕ್ ನೀವು ಇವಾಗ ಪಿ ಪಿ ಟಿ ಮಾಡ್ತಾ ಇದ್ದೀರಾ ಅನ್ಸ್ಕೊಳ್ಳಿ, ಎಲ್ಲರೂ ನಾರ್ಮಲ್ ಪಿ ಪಿ ಟಿ ಮಾಡಿದ್ರೆ ನಿಮ್ಮ ಪಿ ಪಿ ಟಿಲಿ ನೀವು ಏನೋ ಒಂದು ನೀವು ಅದರಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದ್ರಿಂದ ಹಿಡಿದು ಆ ಪ್ರೆಸೆಂಟೇಷನ್ ಒಂದು ಯುನೀಕ್ ಡಿಫ್ರೆಂಟ್ ಆಗಿ ಮಾಡುವಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಆದರೆ ಎಲ್ಲರೂ ನಾರ್ಮಲ್ ಮಾಡಿದರೆ ನಾನು ಮಾಡಿದ್ರೆ ಇದು ಓವರ್ ಆಗುತ್ತೇನೋ ಅಂತ ಹೇಳಿ ನೀವು ನಾರ್ಮಲ್ ಆಗಿ ಟ್ರೈ ಮಾಡೋವಂಥದ್ದಾಗಿರುತ್ತೆ. ಸೊ ಡೋಂಟ್ ಡೂ ದಟ್. ಆ್ಯಂಡ್ ಇಲ್ಲಿ ಸ್ಟ್ರಾಂಗ್ ಆಗಿ ಇನ್ನೊಂದು ನನಗೆ ವೈಬ್ರೇಷನ್ಸ್ ಬರ್ತಿರೋ ಅಂಥದ್ದಾಗಿರೋದು ಆನಿಮೇಷನ್. ಯಾರೆಲ್ಲ ಆನಿಮೇಷನ್ ಫೀಲ್ಡಲ್ಲಿ ಇದ್ದೀರಾ, ಸೊ ಇಟ್ ಕುಡ್ ಬಿ ಸೋಷಿಯಲ್ ಮೀಡಿಯಾ, ಇಟ್ ಕುಡ್ ಬಿ ಆನಿಮೇಷನ್ ಫೀಲ್ಡ್. ಇಲ್ಲಿ ಕ್ರಿಯೇಟಿವಿಟಿನ ನೀವು ತೋರಿಸ್ತೀರಾ ಯೂಸಿಂಗ್ ಟೆಕ್ನಾಲಜಿ. ಸೊ ಆ್ಯಂಡ್ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಯಾರೆಲ್ಲ ಇದ್ದೀರಾ ಆ್ಯಂಡ್ ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಯಾರೆಲ್ಲ ಇದ್ದೀರಾ, ನಿಮಗೆ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಇರೋವಂಥ ಒಂದು ನಾಲೆಜ್ ಇದೆ. ನೀವು ಮೆಕ್ಯಾನಿಕಲಲ್ಲಿ ನೀವೇನೋ ಒಂದು ಹೊಸ ಪ್ರಾಡಕ್ಟ್ನ ನೀವು ಲಾಂಚ್ ಮಾಡೋಷ್ಟು ಕೆಪಾಸಿಟಿ ಇದೆ. ಎಲೆಕ್ಟ್ರಿಕಲಿ ನೀವು ಯೂಸ್ ಮಾಡಿ ಹೊಸ ಇನ್ವೆನ್ಷನ್ ಮಾಡುವಂಥದ್ದಿದೆ. ಬಟ್ ಯು ಆರ್ ನಾಟ್ ಡೂಯಿಂಗ್ ಇಟ್. ಸ್ಮಾಲ್ ಥಿಂಗ್ಸಲ್ಲೇ ಆಗಿರ್ಬೋದು, ಬಟ್ ಬಿಲೀವ್ ಇಟ್ ಆ್ಯಂಡ್ ಡೂ ಇಟ್ ಅಂತ ಹೇಳಿ ಬರ್ತಿರೋವಂಥದ್ದಾಗಿದೆ. ಆ್ಯಂಡ್ ಯಾರೆಲ್ಲ ಕನ್ಫ್ಯೂಸ್ಡ್ ಆಗಿದ್ದೀವಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ತಗೋಬೋದಾ, ನಿಮಗೆ ವರ್ಕ್ ಆಗುತ್ತಾ ಅಂತ ಹೇಳಿದ್ರೆ ಎಸ್, ಟೆಲಿಕಮ್ಯುನಿಕೇಷನ್ ಕೂಡ ಬರ್ತಿರೋವಂಥದ್ದಾಗಿದೆ ಇಲ್ಲಿ. ಸೊ ಯೂಸಿಂಗ್ ಟೆಕ್ನಾಲಜಿ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್, ಯೂಸಿಂಗ್ ಟೆಕ್ನಾಲಜಿ ಆ್ಯಂಡ್ ಡಿವೈಸಸ್ ನೀವು ಎಕ್ಸ್ಟ್ರಾರ್ಡಿನರಿ ಆಗಿ ನಿಮ್ಮ ಒಂದು ಕೆರಿಯರ್ನ ಗ್ರೋ ಮಾಡ್ಬೋದು. ಸೊ ಇದರಲ್ಲಿ ಬರುವಂಥ ಅಮೌಂಟ್ ಅಥವಾ ಯಾರೆಲ್ಲ ಹೊಸದಾಗಿ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಒಂದು ಫೈನಾನ್ಸಸ್ ರಿಗಾರ್ಡಿಂಗ್ ಏನು ಗೈಡೆನ್ಸ್ ಬರ್ತಿದೆ ಅಂತ ನೋಡೋಣ.
ಸಿ ಇಲ್ಲಿ ನಿಮಗೆ ಬರ್ತಿರೋವಂಥದ್ದು ಮೆಸೇಜು, ಮೇ ಬಿ ನಿಮಗೆ ನೀವು ಮಾಡ್ತಿರೋವಂಥ ಕೆಲಸದಲ್ಲಿ ಯೂಜ್ ಅಮೌಂಟ್ ಇಲ್ಲ ಅಂದರು ಅಂದ್ರೆ ಸ್ಟಾರ್ಟಿಂಗ್ ಇನಿಷಿಯಲ್ ಫೇಸಲ್ಲಿ ಯಾರೆಲ್ಲ ಇದ್ದೀರಾ, ಬಟ್ ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ಕಂಫರ್ಟ್ ಆದಾಗ ದ ಮೋರ್ ಯು ಗೆಟ್ ಕಂಫರ್ಟ್ ವಿತ್ ದ ವರ್ಕ್ ಯು ಆರ್ ಡೂಯಿಂಗ್, ನಿಮ್ಮ ಫೈನಾನ್ಸಸ್ ಇನ್ಕ್ರೀಸ್ ಆಗುವಂಥದ್ದಾಗಿರುತ್ತೆ. ಹಾಗಾಗಿ ನೀವು ಮನೆ ಬಗ್ಗೆ ತುಂಬ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ನೀವು ಎಷ್ಟು ಕಂಫರ್ಟಬಲ್ ಆಗಿದ್ದೀರಾ, ಅದು ನಿಮ್ಗೆ ಎಷ್ಟು ಕಂಫರ್ಟ್ ಕೊಡ್ತಿದೆ, ಆ್ಯಂಡ್ ನಿಮಗೆ ಅದರಿಂದ ಬರ್ತಿರೋಂಥ ಒಂದು ಅಮೌಂಟಲ್ಲಿ ಒಂದು ಸರ್ಟನ್ ಕಂಫರ್ಟ್, ಬೇಸಿಕ್ ಆಗಿ ನಿಮ್ಮ ನೀಡ್ಸ್ನ ಮೀಟ್ ಆಗ್ತಿರೋಂಥ ಕಂಫರ್ಟ್ ಇದೆಯಾ, ಎಸ್, ದೆನ್ ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ವಾಂಟ್ಸ್. ಅಂದರೆ ನಿಮ್ಮ ಒಂದು ಫೈನಾನ್ಷಿಯಲ್ ಗ್ರೋತ್ ಇನ್ನು ಹೆಚ್ಚಾಗಿ ಲಕ್ಸುರಿ ಕಡೆ ನೋಡೋದಕ್ಕೆ ನೀವು ಹೋಗಬೇಕಾಗಿರುತ್ತೆ. ಬಟ್ ಮೊದಲನೇದಾಗಿ ನಿಮಗೆ ಬರ್ತಿರೋಂಥ ಅಮೌಂಟಲ್ಲಿ ಕಂಫರ್ಟ್ ಫೀಲ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಇಲ್ಲಿ ನಂಬರ್ 13 ನೀವು ಚೂಸ್ ಮಾಡಿದ್ದೀರಾ, ಇಟ್ಸ್ ಕಮ್ಸ್ ಟು ದ 4 ರಾಹು ಎನರ್ಜಿ ಬರ್ತಿರೋವಂಥದ್ದಾಗಿರುತ್ತೆ. ನಿಮ್ಗೆ ಏನೇ ಬರ್ತಿದ್ರು ಸ್ಯಾಟಿಸ್ಫೈ ಆಗ್ತಿರಲ್ಲ. ಸೊ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ನಿಮಗೆ ತಿಂಗಳಿಗೆ 1 ಲಕ್ಷ ಸಂಬಳ ಬರ್ತಿದ್ರು, ಯು ಫೀಲ್ ಲೈಕ್ ನೋ, ನನಗೆ ಬರ್ತಿರೋದು ಕಮ್ಮಿ ಇದೆ ಅಂತ. ಸಿ, ನೀವು ಮಾಡ್ತಿರೋಂಥ ಕೆಲಸಕ್ಕೆ ನಿಮಗೆ ಸರಿಯಾದ ಅಮೌಂಟ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಫೀಲ್ ಇಟ್. ಬಟ್ ನಿಮಗೆ ಬರ್ತಿರೋ 1 ಲಕ್ಷನೂ ನೀವು ಡಿಗ್ರೇಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ರಿಸೀವ್ ಆಗ್ತಿರೋ ಬ್ಲೆಸ್ಸಿಂಗ್ಸೇ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಫೈನಾನ್ಸಸಲ್ಲಿ ಮೊದಲನೇದಾಗಿ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಬೇಕಾಗಿರುತ್ತೆ. ಯಾವ ರೀತಿ, ನೀವು ಮಾಡ್ತಿರೋಂಥ ಕೆಲಸಕ್ಕೆ ನಿಮ್ಗೆ ಇವಾಗ 1 ಲಕ್ಷ ಬರ್ತಿದೆ, ಬಟ್ ನೀವು ಡಿಸರ್ವ್ ಮಾಡುವಂಥದ್ದು 2 ಲಕ್ಷ ಅಥವಾ 1.5 ಲಕ್ಷ ಆಗಿದ್ರೆ ಐ ಡಿಸರ್ವ್ 1.5 lakhs ಅಥವಾ 2 lakhs. ಸೊ ಯಾಕೆ ನನಗೆ ಅಮೌಂಟ್ ಬರ್ತಾ ಇಲ್ಲ, ಎಲ್ಲಿ ಸ್ಟಕ್ ಆಗಿದೆ, ಹೌ ಕ್ಯಾನ್ ಐ ಮೇಕ್ ಇಟ್ ಅನ್ನೋದಾಗಿರ್ಬೇಕು. ಸೊ ಮೊದಲನೇದಾಗಿ ನೀವು ಬರ್ತಿರೋ 1 ಲಕ್ಷಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ನಿಮ್ಮ ಅಮೌಂಟ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು, ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫೋಕಸ್ ಮಾಡಿ. ರಾದರ್ ದೆನ್ ಬರ್ತಿರೋದನ್ನೇ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಬರ್ತಿರೋದಲ್ಲೇ ಕಂಫರ್ಟಬಲ್ ಆಗಿಲ್ಲ ಅಂದರೆ ಅಮೌಂಟು ಆಂಪ್ಲಿಫೈ ಆಗೋದೇ ಇಲ್ಲ. ಬಿಕಾಸ್ ರಾಹು ಈಸ್ ಆಲ್ ಅಬೌಟ್ ಆಂಪ್ಲಿಫಿಕೇಶನ್. ಏನಿರುತ್ತೆ ಅದನ್ನು ಜಾಸ್ತಿ ಮಾಡುವಂಥದ್ದಾಗಿರುತ್ತೆ. ನಿಮಗೆ ಬರ್ತಿರೋ ಅಮೌಂಟ್ನೇ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಕಂಫರ್ಟ್ ಫೀಲ್ ಆಗ್ತಾ ಅಂತ ಹೇಳಿದ್ರೆ ನಿಮಗೆ ಆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗ್ತಾ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಫೋಕಸ್ಸೇ ಕಮ್ಮಿ ಆಗುವಂಥದ್ದಾಗಿರುತ್ತೆ, ಅಥವಾ ನಿಮಗೆ ಆ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿನೇ ಇರಲ್ಲ. ಹಾಗಾಗಿ ನಿಮಗೆ ಬರ್ತಿರೋ ಅಮೌಂಟಲ್ಲಿ ಎಷ್ಟು ಕಂಫರ್ಟ್ ಫೀಲ್ ಆಗ್ತೀರಾ, ಸ್ಯಾಟಿಸ್ಫೈ ಆಗ್ತಿದ್ದೀರಾ, ನನಗೆ ಬರ್ತಿರೋಂಥ ನನ್ನ ಒಂದು ಸ್ಕಿಲ್ಸ್ಗೆ ನನಗೆ ರೈಟ್ ಅಮೌಂಟ್ ಪೇ ಆಗ್ತಿದೆ ಅಂತ ಹೇಳಿ ಪಾಸಿಟಿವ್ ಆಗಿ ಎಷ್ಟು ನೀವು ಯೋಚನೆ ಮಾಡ್ತಾ ಕಂಫರ್ಟ್ಗೆ ಹೋಗೋ ಶುರು ಮಾಡ್ತೀರಾ, ಅಮೌಂಟ್ ಇನ್ನು ಆಂಪ್ಲಿಫೈ ಆಗ್ತಾ ಹೋಗುತ್ತೆ. ಸೊ ನೀವು ಮಾಡ್ತಿರೋಂಥ ಪ್ರತಿಯೊಂದು ಕೆಲಸಕ್ಕೂ ಅದು ಅಷ್ಟು ರಿಲೇಟೆಡ್ ಆದ ಒಂದು ಸ್ಯಾಟಿಸ್ಫೈಡ್ ಅಮೌಂಟ್ ನಿಮಗೆ ಬರುವಂಥದ್ದಾಗಿರುತ್ತೆ. ಹಾಗಾಗಿ ಸ್ಟಾಪ್ ಫೀಲಿಂಗ್ ಡಿಸ್ಕಂಫರ್ಟ್ ನಿಮ್ಮ ಬರ್ತಿರೋಂಥ ಫೈನಾನ್ಸಸ್ಸಲ್ಲಿ, ಇನ್ಸ್ಟೆಡ್ ಸ್ಟಾರ್ಟ್ ಫೀಲಿಂಗ್ ಕಂಫರ್ಟಬಲ್ ಅಬೌಟ್ ಇಟ್. ನಿಮಗೆ ವೆಂಕಟೇಶ್ವರನಿಂದ ಏನು ಬರ್ತಿದೆ ಗೈಡೆನ್ಸ್ ನೋಡೋಣ. ಓಕೆ, ಇಟ್ಸ್ ಸೋ ಕನೆಕ್ಟಿಂಗ್. ಮೊದಲನೇದಾಗೆ ಬಂದಿರೋದು ಮಹಾಲಕ್ಷ್ಮಿ ಅಮ್ಮ. ಸೊ ನಾನು ಏನು ಹೇಳಿದೆ ನಿಮಗೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ನಿಮಗೆ ಅಮೌಂಟ್ ಆಂಪ್ಲಿಫೈ ಆಗುತ್ತೆ, ನೀವು ಬಟ್ ಯಾವ ಎನರ್ಜಿ ಮೇಲೆ ಫೋಕಸ್ ಮಾಡ್ತೀರಾ ಅನ್ನೋದು. ಸೊ ನೀವು ಎಷ್ಟು ಕಂಫರ್ಟ್ ಫೀಲ್ ಮಾಡ್ತೀರಾ, ನಿಮಗೆ ಬರ್ತಿರೋ ಅಮೌಂಟಲ್ಲಿ ಹ್ಯಾಪಿ ಫೀಲ್ ಆಗ್ತೀರಾ, ನಿಮಗೆ ಇನ್ನೂ ಅಬೆಂಡೆನ್ಸ್ ಬರುವಂಥದ್ದಾಗಿರುತ್ತೆ. ಆ್ಯಂಡ್ ಲಕ್ಷ್ಮಿ ಅಮ್ಮನ ಒಂದು ನೇಚರ್ ನಾನು ಕಲ್ತಿರೋವಂಥದ್ದಾಗಿರೋದು ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರೋದಲ್ಲಿ ಹೇಳೋವಂಥದ್ದಾದರೆ, ಅಮ್ಮಗೆ ನಾವು ಯಾವಾಗ ಡಿಸ್ರೆಸ್ಪೆಕ್ಟ್ ಮಾಡ್ತೀವಿ ಅವ್ರು ನಮ್ಮ ಲೈಫಲ್ಲಿ ಇರಲ್ವಾ ಅಂತ. ಎಲ್ರಿಗೂ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಲಕ್ಷ್ಮಿ ಅಮ್ಮ ವಿಷ್ಣು ಜೊತೆ ಕೋಪ ಮಾಡ್ಕೊಂಡು ಭೂಮಿಗೆ ಬರ್ತಾರೆ ಯಾವಾಗ ಒಬ್ಬ ಸ್ವಾಮೀಜಿ ಬಂದು ವಿಷ್ಣುವಿನ ಎದೆ ಮೇಲೆ ಒದಿತಾರೆ. ಆಗ ಅಮ್ಮ ಹೇಳ್ತಾರೆ, ನನ್ನ ಸ್ಥಾನ ನಿನ್ನ ಹೃದಯದಲ್ಲಿದೆ, ಆದರೆ ಅಲ್ಲಿ ಅವರು ಒದ್ದಿದ್ದರಿಂದ ನನಗೆ ಅವಮಾನ ಆಯಿತು ಅಂತ. ಅದೇ ರೀತಿ ನಿಮ್ಮ ಲೈಫಲ್ಲಿ ಬರ್ತಿರೋದು ಪ್ರತಿಯೊಂದು ದುಡ್ಡಿಗೆ ನೀವು ಯಾವಾಗ ಕಂಫರ್ಟ್ ಫೀಲ್ ಆಗದೆ ಕಮ್ಮಿ ಆಯಿತು ಅಂತ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಹೋಗ್ತೀರಾ, ಅಮ್ಮ ನಿಮ್ಮ ಲೈಫಲ್ಲಿ ಇರೋಕ್ಕೆ ಇಷ್ಟಪಡಲ್ವಂತೆ. ಅವರು ಗ್ರ್ಯಾಜುಲಿ ಕಮ್ಮಿ ಆಗಿ ನಿಮ್ಮ ಲೈಫಿಂದ ಹೊರಟು ಹೋಗ್ತಾರೆ. ಅದೇ ರೀತಿ ಯಾವಾಗ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಕಂಫರ್ಟ್ ಫೀಲ್ ಆಗ್ತೀರಾ, ನಿಮಗೆ ಬರ್ತಿರೋಂಥ ದುಡ್ಡಲ್ಲಿ ನೀವು ಖುಷಿ ಪಡೋದು ಶುರು ಮಾಡ್ತೀರಾ, ಅಮ್ಮ ಇನ್ನೂ ಖುಷಿ ಪಟ್ಟು ಅಬೆಂಡೆನ್ಸಲ್ಲಿ ನಿಮ್ಮ ಲೈಫಲ್ಲಿ ದುಡ್ಡನ್ನ ಚೆಲ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತೀರಾ, ಎಷ್ಟು ಖುಷಿ ಪಡ್ತೀರಾ, ಅಷ್ಟು ಅಬೆಂಡೆನ್ಸ್ ನಿಮ್ಮ ಲೈಫಲ್ಲಿ ಬರುವಂಥದ್ದಾಗಿರುತ್ತೆ. ಅಮ್ಮ ನಿಮಗೆ ಹೊಲಿಯುವಂಥದ್ದಾಗಿರುತ್ತೆ, ನಿಮ್ಮ ಲೈಫಲ್ಲಿ ದುಡ್ಡು ಸುರಿಯುವಂಥದ್ದಾಗಿರುತ್ತೆ. ಇನ್ನೊಂದು,
ಎಲ್ಲಿ ಸರಸ್ವತಿ ಇರ್ತಾರೆ ಅಲ್ಲಿ ಲಕ್ಷ್ಮಿ ಅಮ್ಮ ಬರ್ತಾರೆ ಅನ್ನೋದಾಗಿರುತ್ತೆ. ಸೊ ಯಾವಾಗ ನೀವು ಮಾಡ್ತಿರೋಂಥ ಕೆಲಸದಿಂದ ನಿಮಗೆ ದುಡ್ಡು ಬರ್ತಿದ್ರು ಅಯ್ಯೋ ಇಷ್ಟು ಕಮ್ಮಿ ಆಯಿತು ಅಂತ ನಿಮ್ಮ ಒಂದು ಕೆಲಸದ ಮೇಲೆ ಆಸಕ್ತಿ ಕಮ್ಮಿ ಆಗುತ್ತೆ, ನಿಮ್ಮ ಲೈಫಲ್ಲಿ ಇದ್ದಂಥ ಸರಸ್ವತಿ ನಿಂತು ಹೋಗುತ್ತೆ, ಆವಾಗ ಲಕ್ಷ್ಮಿನೂ ನಿಂತು ಹೋಗುವಂಥದ್ದಾಗಿರುತ್ತೆ. ಹಾಗಾಗಿ ನೀವು ಎಷ್ಟು ನಿಮ್ಮ ಬರ್ತಿರೋಂಥ ಅಮೌಂಟ್ನ ಕಂಫರ್ಟ್ ಮಾಡ್ಕೊತೀರಾ, ನಿಮ್ಮ ಸ್ಕಿಲ್ಸ್ ಮೇಲೆ ನಿಮಗೆ ಇನ್ನೂ ಒಂದು ಖುಷಿ ಬರುವಂಥದ್ದಾಗಿರುತ್ತೆ, ಇನ್ನೂ ಹೆಚ್ಚಾಗಿ ಮಾಡಬೇಕು. ಜಸ್ಟ್ ಲೈಕ್ ನಾನು ಹೇಳಿದೆ, ನಿಮಗೆ ಸಿಗ್ತಿರೋ ಅಮೌಂಟ್ ನಿಮಗೆ ಕಮ್ಮಿ ಅನಿಸ್ತಿದೆ, ಯಾಕೆ ಕಮ್ಮಿ ಆಗಿದೆ, ನಾನು ಇನ್ನೂ ಹೇಗೆ ಅಪ್ಗ್ರೇಡ್ ಆಗ್ಬೋದು ಅಂತ ಯಾವಾಗ ನಿಮ್ಮ ಸರಸ್ವತಿ, ನಿಮ್ಮ ನಾಲೆಜ್, ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ಇನ್ನೂ ಅಪ್ಗ್ರೇಡ್ ಆಗ್ತೀರಾ, ಆಗ ಲಕ್ಷ್ಮಿ ತಾನಾಗೆ ಇನ್ನೂ ಹೆಚ್ಚಾಗಿ ಒಲಿತಾರೆ ಅಂತೆ. ಸೊ ನಿಮ್ಮ ಲೈಫಲ್ಲಿ ಅಬೇರ್ನೆಸ್ ಬರುವಂಥದ್ದಾಗಿದೆ. ಈ ಒಂದು ಗೈಡೆನ್ಸ್ ಮೇಲೆ ಫೋಕಸ್ ಮಾಡಿ. ಸಕ್ಸಸ್ ಬರುವಂಥದ್ದಾಗಿದೆ, ನೇಮ್ ಫೇಮ್ ಬರುವಂಥದ್ದಾಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಒಂದು ಸ್ಕಿಲ್ಸಲ್ಲಿ ನೀವು ಇರೋದ್ರಿಂದ ನಿಮಗೆ ನೇಮ್ ಫೇಮ್ ಬರುವಂಥದ್ದಿದೆ ಅಂತ. ಸೊ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ನಿಮಗೆ ಒಳ್ಳೆ ಗ್ರೋತ್, ಸಕ್ಸಸ್, ಒಂದು ಟಾಪ್ ಪೊಸಿಷನ್ಗೆ ಹೋಗುವಂಥದ್ದು ಇರುತ್ತೆ, ನೇಮ್ ಫೇಮ್ ಬರುವಂಥದ್ದಾಗಿದೆ. ಸೊ ಬಿ ಕಾನ್ಫಿಡೆಂಟ್, ಸಕ್ಸಸ್ ಇಸ್ ಕಮಿಂಗ್ ಇನ್ ಯುವರ್ ಲೈಫ್. ಜಸ್ಟ್ ಬಿ ಕಂಫರ್ಟಬಲ್ ವಿತ್ ವಾಟ್ ಯು ಡೂಯಿಂಗ್. ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಕಂಫರ್ಟಬಲ್ ಆಗಿರಿ. ಕಾಮಧೇನು ಕೇಳಿದ್ನೆಲ್ಲ ಕೊಡುವಂಥ ಒಂದು ಸ್ಪಿರಿಟ್ ಅನಿಮಲ್. ನಿಮ್ಮ ಲೈಫಲ್ಲಿ ನೀವೆಷ್ಟು ಕಾಮಧೇನು ಥರ ಸಾಫ್ಟ್ ಆಗಿರ್ತೀರ, ಜನರಸ್ ಆಗಿರ್ತೀರ, ಎಷ್ಟೇ ಟ್ಯಾಲೆಂಟ್ ಇದ್ರೂ ಅದರಿಂದ ಅಹಂ ಅನ್ನೋದು ಪಡಿದೆ ಸಾಫ್ಟ್ ಆಗಿ ನಿಮ್ಮ ಕರ್ತವ್ಯದ ಮೇಲೆ ನೀವು ಫೋಕಸ್ ಮಾಡ್ತಾ ಖುಷಿಯಾಗಿರ್ತೀರ. ನಿಮ್ಮ ಪ್ರತಿಯೊಂದು ವಿಶಸ್ ಫುಲ್ಫಿಲ್ ಆಗುವಂಥದ್ದಾಗಿರುತ್ತೆ. ಬಿಕಾಸ್ ನಿಮ್ಮ ಲೈಫಲ್ಲಿ ದುಡ್ಡು ಮತ್ತು ಸಕ್ಸಸ್ ಬರ್ತಿರೋದ್ರಿಂದಾಗಿ ಎಷ್ಟೊಂದು ಸಲ ತಲೆ ನಿಲ್ಲಲ್ವಂತೆ. ಆ್ಯಂಡ್ ಬಂದಿರೋಂಥ ನಂಬರ್ 4 ರಾಹು ಎನರ್ಜಿ. ರಾಹು ಟೆಸ್ಟ್ ಕೂಡ ಮಾಡುತ್ತೆ ಬಂದಿರೋಂಥ ದುಡ್ಡಿಂದ ನೀನು ಹೇಗೆ ಇರ್ತೀಯ ಅಂತ. ಹಾಗಾಗೇನೆ ಸೊ ಎಷ್ಟೇ ದುಡ್ಡು, ಎಷ್ಟೇ ಸಕ್ಸಸ್ ಬಂದರೂ ಕಾಮಧೇನು ಅನ್ನೋ ಹಾಗೆ ತುಂಬ ಜನರಸ್ ಆಗಿ, ಕೈಂಡ್, ಸಿಂಪಲ್, ಡೌನ್ ಟು ಅರ್ತ್ ಆಗಿರಬೇಕು ನಿಮ್ಮ ಒಂದು ನೇಚರ್. ಆವಾಗ ನಿಮ್ಮ ಪ್ರತಿಯೊಂದು ವಿಶಸ್ ಫುಲ್ಫಿಲ್ ಆಗುವಂಥದ್ದಾಗಿರುತ್ತೆ. ಪ್ರತಿಯೊಂದು ಗೋಲ್ಸ್ನ ಈಸಿಯಾಗಿ ಅಚೀವ್ ಮಾಡ್ತೀರಾ. ಆಂಪ್ಲಿಫೈ ಆಗುವಂಥದ್ದಾಗಿರುತ್ತೆ ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ. ಆ್ಯಂಡ್ ಇಲ್ಲಿ ನೀವು ಸ್ಪೀಟ್ ಅನಿಮಲ್ಸ್ ಆಗಿ ನೋಡಿದಾಗ ಹಾರ್ಸಸ್ ಆಲ್ ಅಬೌಟ್ ಓಡೋ ಕುದುರೆ. ಹಾಗೆ ನಿಮ್ಮ ಲೈಫಲ್ಲಿ ಕೂಡ ಇವಾಗ ಸಕ್ಸಸ್ ಕಡೆ ನೀವು ಓಡುವಂಥದ್ದಾಗಿರುತ್ತೆ. ಅಂದರೆ ನೀವು ಓಡಲಿಲ್ಲ ಅಂದ್ರೂ ನಿಮ್ಮ ಕೆಲಸ, ನಿಮ್ಮ ಒಂದು ಸ್ಕಿಲ್ಸ್ ಏನಿರುತ್ತೆ ಅದು ಮಾತಿಂದ ಮಾತಾಗಿ ಸ್ಪ್ರೆಡ್ ಆಗಿ, ಮೌತ್ ಟು ಮೌತ್ ಅಂತ ಹೇಳ್ತೀವಿ, ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗಿ ನೀವು ಎಲ್ಲ ಕಡೆ ಪ್ರಚಾರ ಆಗುವಂಥದ್ದಾಗಿರುತ್ತೆ. ವರ್ಲ್ಡ್ ವೈಡಲ್ಲಿ ನೀವು ಪ್ರಚಾರ ಆಗುವಂಥದ್ದು ಆಗಿದೆ. ತುಂಬ ಜನಕ್ಕೆ ಯಾರು ಇದನ್ನು ನೋಡ್ತಾ ಇದ್ದೀರಾ. ಸೊ ಎಷ್ಟೇ ನಿಮ್ಮ ಒಂದು ಸಕ್ಸಸ್ ಮೇಲೆ ಇರೋದ್ರೂ ನಿಮ್ಮ ನೇಚರ್ ಸಾಫ್ಟ್ ಆಗಿರಬೇಕು, ಕೈಂಡ್ ಆಗಿರಬೇಕು, ವಾಯ್ಸ್ ಆಗಿರಬೇಕು. ಇದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳಿ ಬರ್ತೀರಾ ಅಂತ ಒಂದು ಗೈಡೆನ್ಸ್ ಆಗಿರುವಂಥದ್ದಾಗಿದೆ. ನೆಕ್ಸ್ಟ್ ನಂಬರ್ ನೋಡೋಣ. 19 ಯಾರೆಲ್ಲ ಚೂಸ್ ಮಾಡಿದ್ರಿ, ಈಗ ನಿಮ್ಮ ಕೆರಿಯರ್ ಅಲ್ಲಿ ನಿಮ್ಗೆ ಮೆಚುರಿಟಿ ಅನ್ನೋದು ಬರ್ತಿರೋದಾಗಿದೆ. ಪ್ರಾಬಬ್ಲಿ ಮುಂಚೆ ನಿಮಗೆ ಅಷ್ಟು ಒಂದು ಫೋಕಸ್ ಅಥವಾ ಡಿಟರ್ಮೈನ್ ಆಗಿರ್ಲಿಲ್ಲ ನಿಮ್ಮ ಕೆರಿಯರ್ ಅಲ್ಲಿ ಅನ್ಸುತ್ತೆ. ಬಟ್ ಇವಾಗ ಫೋಕಸ್ಡ್ ಆಗಿರ್ಬೇಕು, ಡಿಟರ್ಮೈನ್ ಆಗಿರ್ಬೇಕು. ಅಂಡ್ ಇವಾಗ ನೀವು ಆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡಿಲ್ಲ ಅಂದ್ರೆ ಡೆವಲಪ್ ಮಾಡ್ಕೊಳ್ಳೋಂಥ ಟೈಮ್ ಆಗಿದೆ. ಯು ನೀಡ್ ಟು ಸ್ಟಾರ್ಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಯೋರ್ ವರ್ಕ್. ಸಣ್ಣ ಸಣ್ಣ ವಿಚಾರಗಳೇ ಆಗಿರ್ಬೋದು, ಸಣ್ಣ ಸಣ್ಣ ಕೆಲಸಗಳೇ ಆಗಿರ್ಬೋದು, ಬಟ್ ಪ್ರತಿಯೊಂದನ್ನು ರೆಸ್ಪಾನ್ಸಿಬಲ್ ಆಗಿ ನೀವು ತಗೋಬೇಕಾಗಿರುವಂಥದ್ದಾಗಿದೆ. ಮೇ ಬಿ ನಿಮಗೆ ಚಾಲೆಂಜಿಂಗ್ ಅಂತ ಅನಿಸ್ಬೋದು ಆ ಒಂದು ರೆಸ್ಪಾನ್ಸಿಬಿಲಿಟೀಸ್, ಬಟ್ ವರ್ತ್ ಟೇಕಿಂಗ್. ಬಿಕಾಸ್ ಇದರಿಂದ ನೀವು ಗ್ರೋತ್ ಅನ್ನೋ ಕಡೆ ಹೋಗುವಂಥದ್ದಾಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಕೆರಿಯರ್ ಅಲ್ಲಿ ನೀವು ಅಪ್ಗ್ರೇಡ್ ಆಗಬೇಕಾಗಿರುತ್ತೆ. ಮೆಚುರಿಟಿ ಅನ್ನೋದನ್ನ ತುಂಬಾ ತಗೊಂಡ್ಬರ್ಬೇಕಾಗಿರುವಂಥದ್ದಾಗಿದೆ. ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಮಾಡ್ಕೋಬೇಕಾಗಿರುವಂಥದ್ದಾಗಿದೆ. ಅಂಡ್ ಯಾರೆಲ್ಲ ಇನ್ನ ವರ್ಕ್ ಮಾಡ್ಬೇಕಾ ಅಥವಾ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ, ವರ್ಕ್ ಮಾಡ್ಬೇಕು ಬಟ್ ರಿಸ್ಕ್ ಇರುತ್ತೆ ಹೇಗೆ ಅನ್ನೋದಾಗಿದ್ರೆ, ಎಸ್ ನೀವು ಆ ಒಂದು ಕೆಲಸನ ತಗೋಬೇಕಾಗಿರುತ್ತೆ. ವಿತ್ ಮೆಚುರಿಟಿ ರೆಸ್ಪಾನ್ಸಿಬಿಲಿಟೀಸ್ ನ ತಗೋಬೇಕಾಗಿರುತ್ತೆ. ಯಾವುದೇ ಕೆಲಸ ಆಗಿದ್ರು, ಸೋತ್ರು ಗೆದ್ರು, ಇಫ್ ಯು ಆರ್ ವರ್ಕಿಂಗ್ ಇನ್ ಅ ಟೀಮ್, ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ಟೀಮ್ ಅನ್ನೋ ಒಂದು ಎನರ್ಜಿ ಬರ್ತಾ ಇದೆ. ಸೊ ಟೀಮಲ್ಲಿ ನೀವು ವರ್ಕ್ ಮಾಡ್ತಿದ್ರು ಕೂಡ, ಸೋತ್ರು ಗೆದ್ರು, ಇಟ್ಸ್ ಅ ಟೀಮ್ ಸಕ್ಸಸ್. ಒಂದು ಅದರಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಎಷ್ಟಿರುತ್ತೆ ಅದ್ರ ಮೇಲೆ ಕೂಡ ನೀವು ಫೋಕಸ್ ಮಾಡಬೇಕಾಗಿರುತ್ತೆ. ನಿಮ್ಮಿಂದ ಏನಾದ್ರು ಪ್ರಾಜೆಕ್ಟ್ ಸೋಲ್ತು ಅಂತ ಹೇಳಿದ್ರು ಕೂಡ ಟೀಮ್ ಮೇಲೆ ಹಾಕ್ತಿ ನಿಮ್ಮ ಮೇಲೆ ತಗೊಳ್ಳೋಂಥ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಆ ರೀತಿ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಅದು ಟೀಮ್ ವರ್ಕ್, ನಾನು ಇನ್ವೆಸ್ಟ್ ಮಾಡ್ತೀನಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಅವ್ರು ಮಾಡ್ತಾರೆ, ನೋ, ಇಟ್ಸ್ ಅ ಟೀಮ್ ವರ್ಕ್ ಅನ್ನೋ ರೀತಿ ನೀವು ವರ್ಕ್ ಮಾಡಬೇಕಾಗಿರುತ್ತೆ.
ಆಗಿರುತ್ತೆ. ಇವನ್ ಯಾರು ತುಂಬ ಬಿಸ್ನೆಸ್ ಪರ್ಸನ್ ಆಗಿದ್ದೀರಾ, ನಿಮ್ಮದೇ ಆದ ಒಂದು ಟೀಮ್ ಅನ್ನೋದಿರುತ್ತೆ. ಸೊ ನೀವು ಟೀಮ್ ವರ್ಕ್ ಮಾಡುತ್ತೆ ಬಿಡು, ಲೆಟ್ ದೆಮ್ ಡೂ, ನಾನು ಅವ್ರಿಗೆ ಕೆಲಸ ಅಸೈನ್ ಮಾಡ್ತೀನಿ. ಅಥವಾ ಹೈಯರ್ ಪೊಸಿಷನಲ್ಲಿ ಇದ್ದೀರಾ, CEO ಅಥವಾ ಯಾರು ಇದನ್ನೆಲ್ಲ ನೋಡ್ತಾ ಇದ್ದೀರಾ, ಯುವರ್ ಇನ್ ಹೈ ಪೊಸಿಷನ್, ನಿಮ್ಗೆ ಏನಾದ್ರು ಹಂಗೆ ಅನಿಸ್ತಿದೆ ಅಂತ ಹೇಳಿದ್ರೆ ಸ್ಟಾಪ್ ಡೂಯಿಂಗ್ ಇಟ್. ನಿಮ್ಮ ಕೆಳಗೆ ವರ್ಕ್ ಮಾಡ್ತಿರೋರಿಗೆ ಕಂಪ್ಲೀಟ್ ವರ್ಕ್ನ ನೀವೇನಾದ್ರು ಅವ್ರಿಗೆ ಅಸೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಗ ನೀವು ಪ್ರತಿಯೊಂದು ಕೆಲಸದಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಮಾಡುವಂಥದ್ದಾಗಿರುತ್ತೆ. ಮೆಚುರಿಟಿಯಿಂದ ಆ ಒಂದು ಪ್ರತಿಯೊಂದು ಕೆಲಸನ ರೆಸ್ಪಾನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಬರ್ತಿರೋಂಥ ಒಂದು ಮೆಸೇಜ್ ಆಗಿರುತ್ತೆ. ಆ್ಯಂಡ್ ಹಿಂದೆ ನಿಮಗೆ ಬಾಟಮ್ ಆಫ್ ದ ಡೆಕ್ ಇಸ್ ಕಾಲಿಂಗ್ ಆ್ಯಂಡ್ ಈ ಒಂದು ಕಾರ್ಡ್ಸ್ ಕೂಡ ಕನೆಕ್ಟ್ ಆಗ್ತಿದೆ. ಎಸ್, ನಾನು ಆಲ್ರೆಡಿ ಹೇಳಿದೆ ಡಿಟರ್ಮಿನೇಷನ್ ಅನ್ನೋದು ಬರಬೇಕಾಗಿರುತ್ತೆ ಅಂತ. ಎಸ್, ಇವಾಗ ನೀವು ಡಿಟರ್ಮೈನ್ ಆಗಬೇಕಾಗಿರುತ್ತೆ ನಿಮ್ಮ ಕೆಲಸದ ಬಗ್ಗೆ. ಎಷ್ಟು ಗೋಲ್ ಓರಿಯೆಂಟೆಡ್ ಫೋಕಸ್ಡ್ ಆಗ್ತೀರಾ ಅಷ್ಟು ನಿಮ್ಮಲ್ಲಿ ಗ್ರೋತ್ ಬರ್ತಿರುತ್ತೆ. ಈ ಎಲ್ಲ ಮೆಸೇಜಸ್ ನಿಮಗೆ ಇವಾಗಲೇ ಯಾಕೆ ಸಿಗ್ತಿದೆ ಅಥವಾ ಕನೆಕ್ಟ್ ಆಗ್ತಿದೆ ಅಂತ ಹೇಳೋದಾದರೆ, ನಿಮ್ಮ ಲೈಫಲ್ಲಿ ಗ್ರೋತ್ ಅನ್ನೋದು ಬರ್ತಿದೆ. ಹಾಗಾಗೇನೆ ಮುಂಚೆನೇ ನಿಮಗೆ ಯೂನಿವರ್ಸ್ ಗೈಡ್ ಮಾಡ್ತದೆ ಈ ಒಂದು ಗ್ರೋತಿಗೆ ನೀನು ಹೇಗೆ ಹೋಗಬೇಕು, ಏನು ಮಾಡಬೇಕು, ಮುಂದೆ ಹೇಗೆ ಸ್ಟೆಪ್ ಇಕ್ಬೇಕು ಅಂತ. ಸೊ ಯಾವಾಗ ನೀವು ಈ ವಿಚಾರಗಳನ್ನ ಡೆವಲಪ್ ಮಾಡ್ಕೊತೀರಾ, ಮೆಚುರಿಟಿಯಿಂದ ರೆಸ್ಪಾನ್ಸಿಬಿಲಿಟೀಸ್ ಥಿಂಗ್ಸ್ನ ಹ್ಯಾಂಡಲ್ ಮಾಡೋದು, ಡಿಟರ್ಮೈಂಡ್ ಆಗುವಂಥದ್ದು, ಎಕ್ಸಾಕ್ಟ್ಲಿ ಆ ಗ್ರೋತ್ ಏನು ನಿಮ್ಮ ಒಂದು ಲೈಫಲ್ಲಿ ಮೆಂಟ್ ಆಗಿದೆ ಅದನ್ನ ನೀವು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದಾಗಿರುತ್ತೆ. ಇಫ್ ನಾಟ್ ನೀವು ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊತೀರಾ. ಹಾಗಾಗಿ focus on this. See, ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಆಗುವಂಥದ್ದಾಗಿದೆ. ನೀವು ಇನ್ನೂ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಸ್ಕಿಲ್ಸ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಕೆಲಸದ ಮೇಲೆ ಆಗಿರ್ಬೋದು, ಯಾವುದೇ ಒಂದು ವಿಚಾರಗಳ ಮೇಲೆ ನೀವು ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ಇನ್ವೆಸ್ಟ್ ಮಾಡುವಂಥ ಟೈಮ್ ಆಗಿರುತ್ತೆ. ಇಟ್ ಕುಡ್ ಬಿ ನಿಮ್ಮ ಸ್ಕಿಲ್ಸ್ ಮೇಲೆ, ಅಥವಾ ಹೊಸ ಸ್ಟಾರ್ಟಪ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ನಿಮ್ಮದೇ ಆದ ಮನೆಯಿಂದ ವರ್ಕ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ನಿಮ್ಮ ಒಂದು ಕೆಲಸಕ್ಕೆ ರಿಲೇಟೆಡ್ ಆದ ಕೋರ್ಸ್ ತಗೊಂಡು ಅಪ್ಗ್ರೇಡ್ ಆಗಬೇಕು ಅಂತ ಇದ್ದೀರಾ. ಎನಿವೇರ್ ಇಟ್ ಈಸ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್, ಯು ನೀಡ್ ಟು ಅಪ್ಗ್ರೇಡ್. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಬರ್ತಿರೋದು ಶೇರ್ ಮಾರ್ಕೆಟ್ ಕೂಡ ಬರ್ತಿದೆ. ಸೊ ನೀವು ಈ ಶೇರ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಫಸ್ಟ್ ಇನ್ವೆಸ್ಟ್ ಮಾಡಿ ಅಂತ ಹೇಳಲ್ಲ, ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ಇಟ್. ಬಟ್ ಓವರ್ ಆಲ್ ಇಟ್ಸ್ ಅ ಟೈಮ್, ಲಾಂಗ್ ಟರ್ಮಿಗೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕಾಗಿರುವಂಥದ್ದಾಗಿದೆ. ಎಕ್ಸಾಂಪಲ್ ಅಂದೇ ಹೇಳೋದಾದರೆ, ನಾನು ಮ್ಯಾರೇಜ್ ರಿಲೇಟೆಡ್ ಫೋಕಸ್ ಮಾಡಬೇಕಾದ್ರೆ ನಾನು ಯೋಚನೆ ಮಾಡಿದ್ದು, ನಾನು ಮನೇನೂ ಮ್ಯಾನೇಜ್ ಮಾಡಿ ಆಚೆ ಹೋಗಿ ಕೆಲಸನೂ ಮಾಡೋಕ್ಕೆ ನನಗೆ ಆಗಲ್ಲ. ಬಟ್ ನಾನು ಮನೇಲಿ ಕೂತ್ಕೊಂಡು ಇರೋಕ್ಕೂ ನನಗೆ ಇಷ್ಟ ಇಲ್ಲ, ಐ ವಾಂಟ್ ಟು ವರ್ಕ್ ಸಮಥಿಂಗ್ ಅಂತ ಹೇಳಿ ಯೋಚನೆ ಮಾಡ್ತಾ ಮನೆಯಿಂದನೇ ಏನಾದರೂ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ದಟ್ ವಾಸ್ ಮೈ ಲಾಂಗ್ ಟರ್ಮ್. ಅಂದರೆ ಲೈಫ್ ಲಾಂಗ್ ನಾನು ಏನಾದರೂ ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಳೋದಂತೂ ಇರಬಾರ್ದು, ಬಟ್ ಮನೇಲೂ ಟೈಮ್ ಕೊಡಬೇಕು ನಾನು ಅಂತಾದರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೇ ಯೂನಿವರ್ಸ್ ನನಗೆ ತೋರಿಸಿದ್ದು ಈ ಒಂದು ಫೀಲ್ಡ್ನ. ಆಟೋಮೆಟಿಕ್ ನನ್ನ ಮುಂದೆ ಲೈಫ್ ಕೋಚ್ ಅನ್ನೋ ಒಂದು ಇಂಟ್ರೊಡ್ಯೂಸ್ ಆಗ್ತಾ ಹೋಯಿತು. ನಾನು ಲೈಫ್ ಕೋಚ್ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಬಂದಿದ್ದು ಏಂಜಲ್ ಕಾರ್ಡ್ ರೀಡಿಂಗ್ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು ಸ್ಪಿರಿಚುಯಾಲಿಟಿಲಿ. ಸೊ ಏಂಜಲ್ ಕಾರ್ಡ್ ರೀಡಿಂಗ್ನ ತಗೊಂಡೆ, ಬಿಕಾಸ್ ಲೈಫ್ ಕೋಚಲ್ಲೂ ನಾವು ಏನು ಗೈಡ್ ಮಾಡ್ತೀವಿ ಸೇಮ್ ನಾವು ಇಲ್ಲಿ ಕಾರ್ಡ್ಸ್ನ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಮಾಡುವಂಥದ್ದಾಗಿರುತ್ತೆ. ಸೊ ಐ ಫೆಲ್ಟ್ ಮೋರ್ ಕನೆಕ್ಟೆಡ್ ಟುವರ್ಡ್ಸ್ ಇಟ್. ಹಾಗಾಗಿ ನಾನು ಏಂಜಲ್ ಕಾರ್ಡ್ ರೀಡಿಂಗಿಂದ ನಾನು ಶುರು ಮಾಡಿದ್ದು ಕೆರಿಯರ್ನ. ಸೊ ಅದೇ ರೀತಿ ನಿಮ್ಮ ಲೈಫಲ್ಲಿ ನೀವು ಇವಾಗ ಲಾಂಗ್ ಟರ್ಮಿಗೆ ಫೋಕಸ್ ಮಾಡಬೇಕಾಗಿರುವಂಥದ್ದಾಗಿದೆ. ನಿಮ್ಮ ಕೆರಿಯರ್, ಪ್ರೊಫೆಷನ್, ದುಡ್ಡು ಬರುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕೂತು ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದ್ಕಿಂತ ಏನಾದರೂ ಮಾಡಬೇಕು, ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇದ್ದು, ಅಥವಾ ಲಾಂಗ್ ಟರ್ಮಲ್ಲಿ ನಾನು ಮಾಡಬೇಕು ಅನ್ನೋವಂಥ ತುಂಬ ಆಲೋಚನೆ ಇರೋರು, ಬಿಕಾಸ್ ಇಲ್ಲಿ ನಿಮಗೆ ಬರ್ತಿರೋರು ಆ ರೀತಿ ನೇಚರ್ ಇರೋರೆ, ಬಿಸ್ನೆಸ್ ಮಾಡಬೇಕು ಅಂತ ಇರೋರು ಅಥವಾ ಲಾಂಗ್ ಟರ್ಮಲ್ಲಿ ಏನಾದ್ರು ಮಾಡಬೇಕು ಅಂತ ಇರೋರು, ಆ ರೀತಿ ಮೆಚ್ಯೂರಿಟಿ ಅನ್ನೋ ಲೆವೆಲ್ಗೆ ನೀವು ಇವಾಗ ಬರ್ತಾ ಇದ್ದೀರಾ ಅಥವಾ ಮುಂದಕ್ಕೆ ಬರ್ತೀರಾ ಕೂಡ. ಸೊ ಆವಾಗ ಯು ಶುಡ್ ನಾಟ್ ರಿಗ್ರೆಟ್. ಹಾಗಾಗೇ ಇಟ್ಸ್ ಅ ಟೈಮ್ ಫಾರ್ ಯು ಟು ಇನ್ವೆಸ್ಟ್ ನೌ. ಸೊ ಇವಾಗ ಯಾವ ವಿಚಾರದ ಮೇಲೆ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಕೆರಿಯರ್ ಅಲ್ಲಿಗೆ ಹೋಗುವಂಥದ್ದಾಗ ನೀವು ಆ ಕಡೆ ಗ್ರೋ ಆಗುವಂಥದ್ದಾಗಿರುತ್ತೆ. ಲಾಂಗ್ ಟರ್ಮ್ ಸ್ಟೆಬಿಲಿಟಿ ನಿಮ್ಮ ಲೈಫಲ್ಲಿ ಬರುವಂಥದ್ದಾಗಿರುತ್ತೆ. ಹಾಗಾಗಿ ಅದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್ ಐ ಫೆಲ್ಟ್ ಲೈಕ್ ಟ್ರಾವೆಲಿಂಗ್. ಈ ಕಾರ್ಡ್ ತುಂಬ ಕನೆಕ್ಟ್ ಆಗ್ತಿದೆ ನನಗೆ. ಸೊ ಟ್ರಾವೆಲಿಂಗ್ ಅನ್ನೋದು ಬರ್ತಿರೋವಂಥದ್ದಾಗಿದೆ. ಎಸ್, ನೀವೇನಾದರೂ ಟ್ರಾವೆಲ್ ಬ್ಲಾಗರ್ ಆಗಬೇಕು ಅಂತ ಇದ್ದೀರಾ, ಅಥವಾ ಟ್ರಾವೆಲಿಂಗ್ ರಿಲೇಟೆಡ್ ಏನಾದರೂ ಟ್ರಾವೆಲಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ರಿಲೇಟೆಡ್ ಎನಿಥಿಂಗ್ ಯು ವಾಂಟ್ ಟು ಡೂ, ಸ್ಟಾರ್ಟ್ ಡೂಯಿಂಗ್ ಇಟ್. ಆ್ಯಂಡ್ ಇನ್ನೊಂದು, ನೀವು ಟ್ರಾವೆಲಿಂಗ್ ರಿಲೇಟೆಡ್ ಏನೂ ಮಾಡ್ತಿಲ್ಲ ಅಂತ ಅಂದ್ರೂ ನೀವು ಈ ಕೆಲಸ ಅಥವಾ ಈ ಒಂದು ವಿಚಾರದ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದಾಗಿದ್ದರೆ, ಮೊದಲನೇದಾಗಿ ಟೇಕ್ ಒಂದು ಶಾರ್ಟ್ ಟ್ರಿಪ್. ಒಂಟಿಯಾಗಿ ಸೋಲೋ ಆಗಿ
ಇಲ್ಲ ಅದು ಶಾರ್ಟ್ ಟ್ರಾವೆಲ್ ಆಗಿರ್ಬೋದು, ಇಲ್ಲಿಂದ 3 ಅವರ್ಸ್ ಅಥವಾ 2 ಅವರ್ಸ್ ಅಥವಾ 1 ಅವರೇ ಆಗಿರ್ಬೋದು, ನೀವು ಒಬ್ಬರೇ ಎಲ್ಲಾದರೂ ಟ್ರಾವೆಲ್ ಮಾಡೋಕ್ಕಾಗುತ್ತೆ, ಟ್ರಾವೆಲ್ ಮಾಡಿ. ದಟ್ ಮೇಕ್ಸ್ ಯು ಮೋರ್ ಕಾನ್ಫಿಡೆಂಟ್. ಬಿಕಾಸ್ ಇಲ್ಲಿ ನಿಮಗೆ ಬಂದಿರೋಂಥದ್ದು ಒಂದು ಮೆಚ್ಯೂರಿಟಿ, ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದು. ಯಾವಾಗ ನೀವು ಒಬ್ಬರೇ ಹೋಗ್ತೀರಾ, ಯು ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಓನ್ ಸೆಲ್ಫ್. ಇದರಿಂದ ನಿಮ್ಮ ಒಂದು ಸಣ್ಣ ಸ್ಟೆಪ್, ನೀವು ದೊಡ್ಡದಾಗೆ ಮಾಡಬೇಕು ಅಂತದೇನು ಇಲ್ಲ ಅಲ್ವಾ. ಸಣ್ಣ ಸ್ಟೆಪ್ಪಿಂದ ನೀವು ರೆಸ್ಪಾನ್ಸಿಬಿಲಿಟೀಸ್ನ ಕರೀತಾ ಹೋದ್ರೆ ದೊಡ್ಡದು ಮಾಡೋಕ್ಕೆ ಇನ್ನೂ ನಿಮಗೆ ಖುಷಿ ಅನಿಸುತ್ತೆ. ಸೊ ಎನಿಥಿಂಗ್ ಯು ವಾಂಟ್ ಟು ಸ್ಟಾರ್ಟ್, ಅಥವಾ ಒಂದು ಲೆವೆಲಿಗೆ ನಿಮ್ಗೆ ಇನ್ನೂ ಬಂದಿಲ್ಲ, ಬಟ್ ನಾವು ಮೆಚ್ಯೂರ್ಡ್ ಆಗಬೇಕು, ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು, ಹೇಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು, ಟೇಕ್ ಅ ಶಾರ್ಟ್ ಟ್ರಿಪ್ ಅಥವಾ ಲಾಂಗ್ ಟ್ರಿಪ್, ಡಿಪೆಂಡ್ಸ್ ನಿಮಗೆ ಯಾವ್ದು ಕಂಫರ್ಟ್ ಇದೆ. ಬಟ್ ಒಂಟಿಯಾಗಿ ಹೋಗಿ ಬರೋ ಅದನ್ನು ಫೋಕಸ್ ಮಾಡಿ, ವೇರ್ ಯು ಗೋ ಆ್ಯಂಡ್ ಕಮ್ ಕಂಪ್ಲೀಟ್ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ದ್ಯಾಟ್ ಮೇಕ್ಸ್ ಯು ಮೋರ್ ಕಾನ್ಫಿಡೆಂಟ್. ಲೆಟ್ ಮಿ ನೋ ನಿಮಗೆ ಇದು ಕನೆಕ್ಟ್ ಆಯಿತಾ, ಟ್ರಾವೆಲಿಂಗ್ ರಿಲೇಟೆಡ್. ಆ್ಯಂಡ್ ನಂಬರ್ 19 ಚೂಸ್ ಮಾಡಿರೋದ್ರಿಂದ ಇಟ್ಸ್ ಅ ಸನ್ ಆ್ಯಂಡ್ ಮಾಸ್ ಎನರ್ಜಿ, ಅ ವೆರಿ ಗುಡ್ ಎನರ್ಜಿ ಫಾರ್ ಬಿಸ್ನೆಸ್ ಪೀಪಲ್. ಕೆರಿಯರ್ಗೆ ಒಂದು ಬೆಸ್ಟ್ ನಂಬರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಯು ಆರ್ ಮೇನ್ ಟು ಡೂ ಸಮಥಿಂಗ್. ಇಟ್ಸ್ ಲೈಕ್ ರಾಜ ಮತ್ತು ಸೋಲ್ಜರ್ನ ಎನರ್ಜಿ ಆಗಿರೋದ್ರಿಂದಾಗಿ ಎಲ್ಲೇ ಹೋದ್ರೂ ಯಾವುದೇ ಯುದ್ಧ ಆದರೂ ನೀವು ಗೆದ್ದು ಬರ್ತೀರಾ. ಆದರೆ ಆ ಯುದ್ಧನ ಮಾಡಬೇಕು, ಆ ರಾಜ್ಯನ ಉಳಿಸ್ಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನೀವು ಮೊದಲು ತಗೋಬೇಕಾಗಿರುತ್ತೆ ಅಲ್ವಾ. ಹಾಗೆ ನಿಮ್ಮ ಒಂದು ರಾಜ್ಯ ಅಂತ ಬಂದಾಗ ನಿಮ್ಮ ಒಂದು ಲೈಫ್ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ನಿಮ್ಮ ಒಂದು ಪ್ರಪಂಚ ಹೇಗಿರಬೇಕು, ಅದನ್ನು ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನೀವು ತಗೊಂಡು ಮುಂದಕ್ಕೆ ಹೋಗ್ಬೇಕಾಗಿರೋವಂಥದ್ದಾಗಿರುತ್ತೆ. ಸೊ ಈ ಒಂದು ಜರ್ನಿಲಿ ನಿಮಗೆ ಪ್ರಾಬಬ್ಲಿ ಇನಿಷಿಯಲಿ ಕಷ್ಟ ಆಗ್ಬೋದು ಅಥವಾ ಡಿಲೇನೂ ಆಗ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ, ಯು ವಿಲ್ ಗೋ ಫಾರ್ವರ್ಡ್. ಯಾರು ಕೂಡ ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ಸಕ್ಸಸ್ ನೋಡಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ, ನಂತರ ಸಕ್ಸಸ್ ಕಾಣುತ್ತೆ. ಬಟ್ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಫೋಕಸ್ ಮಾಡಿ ನಿಮ್ಮ ಪ್ರಪಂಚ ಹೇಗಿರಬೇಕು, ಆ ಪ್ರಪಂಚನ ನೀವು ಹೇಗೆ ಬಿಲ್ಡ್ ಮಾಡ್ತೀರಾ ಅಂತ. ಸೊ ಮನಿ ರಿಲೇಟೆಡ್ ಏನು ಬರ್ತಿದೆ, ಫೈನಾನ್ಸಸ್ ರಿಲೇಟೆಡ್ ಏನು ಗೈಡೆನ್ಸ್ ಬರ್ತಿದೆ ನಿಮಗೆ, ನಿಮ್ಮ ಮನಿ ಫೈನಾನ್ಸಸ್ ರಿಲೇಟೆಡ್ ಏನು ಬರ್ತಿದೆ ಇಲ್ಲಿ ನಿಮಗೆ ಆ್ಯಕ್ಚುಲಿ ಮೇನಾಗಿ ಹೇಳೋವಂಥದ್ದಾಗಿದ್ರೆ, ಸಿ ಫೈನಾನ್ಸಸ್ ಗುಡ್, ಫೈನಾನ್ಸ್ ರಿಲೇಟೆಡ್ ಏನು ಇಶ್ಯೂಸ್ ಅನ್ನೋದು ಏನೂ ಇಲ್ಲ. ಆ್ಯಂಡ್ ಫೈನಾನ್ಸಸ್ ಅನ್ನೋದಾದ್ರೂ ನೀವು ತುಂಬ ಅದ್ರ ಬಗ್ಗೆ ವರಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ಇಲ್ಲಿ ಓನ್ಲಿ ರಿಕ್ವೈರ್ಡ್ ಇಸ್ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್. ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ರೆಸ್ಪಾನ್ಸಿಬಿಲಿಟಿನ ಒಂದು ಚಾಲೆಂಜ್ ಆಗಿ ತಗೊಳ್ಳಿ. ನಿಮಗೆ ಚಾಲೆಂಜನ್ನು ತುಂಬ ಇಷ್ಟ ಆಗುತ್ತೆ. ಯಾರು ಈ ನಂಬರ್ನ ಚೂಸ್ ಮಾಡಿದರೆ, ಇಲ್ಲಿ ವೈಬ್ರೇಷನ್ ಬರ್ತಿರೋದಾದರೆ ಎನರ್ಜಿ, ಸೊ ನಿಮಗೆ ಚಾಲೆಂಜನ್ನು ತುಂಬ ಇಷ್ಟ ಇರುತ್ತೆ. ಯಾರು ನಿಮಗೆ ಇದು ಮಾಡೋಕ್ಕಾಗಲ್ಲ ಅನ್ನತ್ತೆ, ಅವಾಗಲೇ ನೀವು ಎದ್ದು ನಿಲ್ಲುವಂಥದ್ದಾಗಿರುತ್ತೆ. ಸೊ ಯಾರೋ ಬಂದು ನಿಮ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನೀವೇ ನಾನು ಇದನ್ನು ಹೇಗೆ ಮಾಡಬಹುದು, ನಾನು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಹೋಗಬೇಕು ಅಂತ ಅಪ್ಗ್ರೇಡ್ ಮಾಡ್ಕೊಂಡು ನಿಮಗೆ ನೀವೇ ಚಾಲೆಂಜ್ ಮಾಡಿಕೊಂಡು ಮುಂದೆ ಹೋಗೋದನ್ನ ನೋಡ್ತಾ ಹೋಗಿ. ಸೊ ಇಲ್ಲಿ ಫೈನಾನ್ಸಸ್ ಇಸ್ ನಾಟ್ ಸೋ ವೆರಿ ಬಿಗ್ ಪ್ರಾಬ್ಲಮ್ ಅನ್ನೋದು ಅಥವಾ ಇಶ್ಯೂಸ್ ಅಥವಾ ವರಿ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು ತುಂಬ ಅನ್ನೋದು ಏನೂ ಇಲ್ಲ. ಇಲ್ಲಿ ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್, ಡಿಟರ್ಮಿನೇಷನ್, ಫೋಕಸ್. ಐ ಆಲ್ರೆಡಿ ಸೆಡ್, ನೀವು ಆಲ್ರೆಡಿ ಒಂದು ಪೊಸಿಷನಲ್ಲಿ ಇದ್ದೀರಾ, ಇಲ್ಲ ಅಂತ ಅಲ್ಲ. ಅಥವಾ ಒಂದು ಫೈನಾನ್ಸಸ್ ಇಶ್ಯೂಸ್ ಅನ್ನೋದು ಏನೂ ಇಲ್ಲ, ಅಥವಾ ಫೈನಾನ್ಸಸ್ ಇಶ್ಯೂಸ್ ಅನ್ನೋದು ಕೂಡ ಇವಾಗಲೇ ನೀವು ಮನಿ ಅನ್ನೋದು ನೋಡಬೇಕು ಅನ್ನೋದು ಏನೂ ಇಲ್ಲ. ನೀವು ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಆ ಸ್ಕಿಲ್ಸ್ ಅನ್ನೋದಿದೆ, ನಿಮ್ಮಲ್ಲಿ ಆ ಟ್ಯಾಲೆಂಟ್ ಅನ್ನೋದಿದೆ, ನೀವು ಮುಂದೆ ಹೋಗ್ತೀರಾ. ಗ್ರೋತ್ ಅನ್ನೋ ಟೈಮ್ ನಿಮ್ಗೆ ಆಲ್ರೆಡಿ ಇವಾಗ ಬಂದಿದೆ. ಇಟ್ಸ್ ಜಸ್ಟ್ ದಟ್ ಡಿಟರ್ಮಿನೇಷನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಸ್ಟಿಕ್ ಆಗಬೇಕು, ಬಿಡಬಾರ್ದು. ಎಷ್ಟೇ ಆದ್ರೂ ತಗೊಂಡಿದ್ದೀರಾ ಅಂದರೆ ಚಾಲೆಂಜಿಗಾಗಿ ಅದನ್ನು ಮುಗಿಸ್ಲೇಬೇಕು. ಆ ಒಂದು ಎನರ್ಜಿ ನಿಮ್ಮಲ್ಲಿ ಬರಬೇಕಾಗಿರುತ್ತೆ. ಸೊ ನಿಮ್ಮ ಫೈನಾನ್ಸಸ್ ರಿಲೇಟೆಡ್ ಏನು ಬರ್ತಿದೆ ಅಂತ ನೋಡೋಣ. ಥಿಂಕ್ ಬಿಗ್ಗರ್. ಎಲ್ಲಿ ನಿಮ್ಗೆ ಇದು ಬಂದಿತ್ತು, ಅಸೆಟ್ಸ್. ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಸೊ ಇವಾಗ ಯಾರೆಲ್ಲ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ, ಅದು ನೀವು ಕಂಪ್ನಿನೇ ವರ್ಕ್ ಮಾಡ್ತಾರೆ, ಬಟ್ ನಿಮ್ಮ ಗೋಲ್ ಹೇಗಿರಬೇಕು ಅಂತ ಹೇಳಿದ್ರೆ 5 years ಅಥವಾ 6 years ಆದ್ಮೇಲೆ ನೀವು ಎಲ್ಲೋಗಿ ನಿಲ್ಲಬೇಕು, ನಿಮ್ದು ಅದೊಂದು ಸ್ಟಾರ್ಟಪ್ ಮಾಡಬೇಕು. ಹಾಗಾಗಿ ನೀವು ಏನೆಲ್ಲ ಕಲಿಯೋಣ, ಅಥವಾ ನೀವು ಆ ಕಂಪ್ನಿಯಲ್ಲಿ ಒಂದು ಟಾಪ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ನಾನು ಇರಬೇಕು. ಈ ರೀತಿ ನಿಮ್ಮ ಒಂದು ಲಾಂಗ್ ಟರ್ಮ್ ಗೋಲ್ ಆಗಿರಬೇಕಾಗಿರುತ್ತೆ. ಥಿಂಕ್ ಡಿಫ್ರೆಂಟ್. ಇಟ್ ಶುಡ್ ನಾಟ್ ಬಿ ಲೈಕ್ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಮನೆ ನಡೀತಾ ಇದೆ, ನಾನೊಂದು ಅಸೆಟ್ಸ್ ಮಾಡ್ಕೊಂಡಿದ್ದೀನಿ, ದುಡ್ಡು ಮಾಡ್ಕೊಂಡಿದ್ದೀನಿ. ನೋ, ಇಟ್ಸ್ ಆಲ್ ಅಬೌಟ್ ಬಿಲ್ಡಿಂಗ್ ಯುವರ್ ಐಡೆಂಟಿಟಿ. ಸೊ ನೀವು CEO ಆಗಬೇಕಾ, ಯಾವ ಒಂದು ಪೊಸಿಷನಲ್ಲಿ ಇರಬೇಕು, ನೀವು ಏನು ಮಾಡಬೇಕು, ನಿಮ್ಮದೇ ಅದೊಂದು ಕಂಪ್ನಿ ಎಸ್ಟಾಬ್ಲಿಷ್ ಮಾಡಬೇಕಾ, ನೀವೇ ನಿಮ್ಮ ಬಿಸ್ನೆಸ್ನ ಓನರ್ ಆಗಬೇಕಾ. ಸೊ ಥಿಂಕಿಂಗ್ ಆಲ್ ಅಬೌಟ್ ಬೀಯಿಂಗ್ ಇಂಡಿಪೆಂಡೆಂಟ್. ಒಂದು ಇಂಡಿಪೆಂಡೆಂಟ್ ಅಂತ ಅಂದಾಗ ಒಂದು ಟಾಪ್ ಪೊಸಿಷನಲ್ಲಿ
ನಿಮ್ಮ ಐಡೆಂಟಿಟಿ ಅನ್ನೋದನ್ನ ಕ್ರಿಯೇಟ್ ಮಾಡಬೇಕು ನಿಮ್ಮ ಒಂದು ಕೆರಿಯರ್ ಅಲ್ಲಿ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿರುತ್ತೆ. ಯಾವಾಗ ನೀವು ಆ ರೀತಿ ಯೋಚನೆ ಮಾಡ್ತೀರಾ, ನಿಮ್ಮ ಒಂದು ಏಮ್ ಹೈಯರ್ ಅನ್ನೋದು ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಎಷ್ಟು ನೀವು ಏಮ್ ಐ ಮಾಡ್ತೀರಾ, ನಿಮ್ಮ ಔಟ್ಕಮ್ ಕೂಡ ಅಷ್ಟೇ ದೊಡ್ಡದಾಗಿರುವಂಥದ್ದಾಗಿರುತ್ತೆ, ಅಷ್ಟೇ ಇನ್ಕಮ್ ಬರುವಂಥದ್ದಾಗಿರುತ್ತೆ. ಸೊ ಎಷ್ಟು ನೀವು ಫೋಕಸ್ ನಿಮ್ಮ ಫೋಕಸ್ ದೊಡ್ಡದಾಗ್ತಾ ಹೋಗುತ್ತೆ, ನಿಮ್ಮ ಒಂದು ಸ್ಕಿಲ್ಸ್ ಮೆಚುರಿಟಿ, ನಿಮ್ಮ ಒಂದು ಡಿಟರ್ಮಿನೇಷನ್ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ನಿಮಗೆ ಔಟ್ಕಮ್ ಗ್ರೋತ್ ಸಕ್ಸಸ್ ಅನ್ನೋದು ಅಷ್ಟೇ ಬರ್ತಾ ಹೋಗುತ್ತೆ. ಮನಿ ಫ್ಲೋ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುವಂಥದ್ದಾಗಿರುತ್ತೆ. ಇಲ್ಲಿ ನಿಮಗೆ ಎರಡು ಮೆಸೇಜ್ ಇದೆ. ಒಂದು, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಸೊ ನಾನು ಆಲ್ರೆಡಿ ಹೇಳಿದೆ, ನೀವು ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಾಳೆನೇ ನೀವು ಆ ಪೊಸಿಷನ್ಗೆ ಹೋಗ್ಬೇಕು ಅಂತದ್ದು ಏನೂ ಇಲ್ಲ ಅಲ್ವಾ. ಸೊ ನೀವು ಇವತ್ತೇನೋ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಾಳೆನೇ ನೀವು ಟಾಪಲ್ಲಿ ಇರಬೇಕು ಅನ್ನೋದು ಏನೂ ಇಲ್ಲ. ಬಟ್ ನೀವು ನಿಮ್ಮ ಒಂದು ಆ ಕೆರಿಯರಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದೀರಾ, ಡೈಲಿ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ನಿಮ್ಮ ಟಾರ್ಗೆಟ್ಸ್ನ ನೀವು ರೀಚ್ ಮಾಡ್ತಾ ಇದ್ದೀರಾ, ಡೈಲಿ ಅದಕ್ಕೆ ನೀವು ಎಷ್ಟು ಫೋಕಸ್ ಮಾಡಬೇಕಿತ್ತು, ಎಷ್ಟು ಟೈಮ್ ಕೊಡಬೇಕಿತ್ತು ಕೊಡ್ತಾ ಇದ್ದೀರಾ, ಇದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಕನ್ಸಿಸ್ಟೆಂಟಿ ಅನ್ನೋದು ಇರಲಿ. ಓಕೆ, ರಾದರ್ ದೆನ್ ಥಿಂಕಿಂಗ್ ಸ್ಲೋ ಆಯಿತಾ, ನೋ, ಪುಟ್ ಅಪ್ ಕನ್ಸಿಸ್ಟೆನ್ಸಿ. ಒಂದಾದರೆ ಇನ್ನೊಬ್ರು ಸ್ವಲ್ಪ ಕ್ಯಾಟಗರಿ ಪೀಪಲ್ ಇರೋರು ಏನಾಗಿದ್ದೀರಾ ಅಂತ ಹೇಳಿದ್ರೆ ಇದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಕೂಡ ಆಗಿದ್ದೀರಾ. ಓಕೆ, ಸ್ಲೋ ಆಗಿ ನಡೀತಿದೆ ಅಲ್ವಾ, ನಡೀತಿದೆ, ಆಗುತ್ತೆ ಬಿಡು ಆ ಟೈಮಲ್ಲಿ ಅಂತ ಸ್ವಲ್ಪ ಪ್ರೊಕ್ರಾಸ್ಟಿನೇಷನ್ ಕೂಡ ಮಾಡ್ತಿರೋವಂಥದ್ದಾಗಿದೆ. ಬಟ್ ಇಟ್ಸ್ ಅ ಟೈಮ್ ಫಾರ್ ಯು ಟು ಹ್ಯಾಕ್ಟ್. ಅಂದರೆ ನೀವು ಬಿಸ್ನೆಸ್ ಮಾಡಬೇಕು, ಮಾಡಿದ್ರೆ ಆಯಿತು ಬಿಡು, ಟೈಮ್ ಬರುತ್ತೆ ಬಿಡು, ಎಸ್ಟಾಬ್ಲಿಷ್ ಮಾಡಿದ್ರೆ ಆಯಿತು ಬಿಡು, ಅಟ್ಲೀಸ್ಟ್ ಸ್ಟಾರ್ಟ್ ಫೋಕಸಿಂಗ್ ಆನ್ ಇಟ್. ನಿಮ್ಗೆ ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಬೇಕು, ಯಾವ ರೀತಿ ನೀವು ಮಾಡಿದ್ರೆ ಏನಾಗಬೇಕು, ಪ್ಲಾನಿಂಗ್ ಅನ್ನೋದಾದ್ರೂ ಮಾಡೋದು ಶುರು ಮಾಡಿ. ಜಸ್ಟ್ ಐಡಿಯಾನ ನಿಮ್ಮ ತಲೆಯಲ್ಲಿದೆ, ಬಟ್ ನೀವು ಮುಂದಕ್ಕೆ ಹೋಗ್ತಾ ಇಲ್ಲ. ಕೆರಿಯರಲ್ಲೂ ಅಷ್ಟೇ, ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಿದೆ ನೀವು ಎಲ್ಲಿ ಹೋಗ್ಬೇಕು, ಏನು ರೀಚ್ ಮಾಡಬೇಕು, ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತ, ಬಟ್ ನಿಧಾನಕ್ಕೆ ಮಾಡಿದ್ರೆ ಆಯಿತು ಬಿಡು, ಆಗುತ್ತೆ ಬಿಡು ಅಂತ ಥಾಟ್ಸಲ್ಲೇ ಇದ್ದೀರಾ, ಆ್ಯಕ್ಷನಲ್ಲಿ ನೀವು ಆಗಿಲ್ಲ. ಸೊ ಇಟ್ಸ್ ಟೈಮ್ ಫಾರ್ ಯು ಟು ಬಿ ಆ್ಯಕ್ಷನ್ ಓರಿಯೆಂಟೆಡ್. ಓಕೆ, ಸೊ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಶುರು ಮಾಡಿ, ರಿಸಲ್ಟ್ಸ್ ಆಟೋಮೆಟಿಕ್ ಆಗಿ ಬರೋದು ಶುರು ಆಗುತ್ತೆ. ಮೇ ಬಿ ನಿಮ್ಮ ರಿಸಲ್ಟ್ಸ್ ಸ್ಲೋ ಆಗಿ ಬಂದ್ರೂ ಕನ್ಸಿಸ್ಟೆಂಟ್ ಆಗಿ ನೀವು ಡೈಲಿ ಮಾಡಬೇಕಾಗಿರೋವಂಥದ್ದಾಗಿರುತ್ತೆ. ಸೊ ಇದರಿಂದ ನಿಮ್ಮ ಮನಿ ಫ್ಲೋ ಕೂಡ ಜಾಸ್ತಿ ಆಗುವಂಥದ್ದಾಗಿರುತ್ತೆ. ರಶ್ ಮಾಡೋಕ್ಕೆ ಹೋಗ್ಬೇಡಿ, ಶಾರ್ಟ್ ಕಟ್ಸ್ನ ತಗೊಳಕ್ಕೆ ಹೋಗ್ಬೇಡಿ. ಒಂದು ನಾಳೆನೇ ದುಡ್ಡು ಬಂದ್ಬಿಡ್ಬೇಕು, ನಾನು ಇವತ್ತು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ನಾಳೆದೇ ದುಡ್ಡು ಬಂದ್ಬೇಕು, ನೋ. ಸ್ಲೋ ಬಟ್ ಕನ್ಸಿಸ್ಟೆನ್ಸಿ, ಆಕ್ಷನ್ ಓರಿಯೆಂಟೆಡ್ ಆಗಿರಿ ಆ್ಯಂಡ್ ನಿಮ್ಮ ಗೋಲ್ ಏಮ್ ಐ ಆಗಿರಲಿ, ಆವಾಗ ನಿಮ್ಮ ಮನಿ ಫ್ಲೋ ಜಾಸ್ತಿ ಆಗುವಂಥದ್ದಾಗಿರುತ್ತೆ. ಇದು ರಿಲೇಟೆಡ್ ನಿಮಗೆ ವೆಂಕಟೇಶ್ವರ, ಇಲ್ಲಿ ನಾರಾಯಣನ ಎನರ್ಜಿ ಬರ್ತಿದೆ. ಯಾರೆಲ್ಲ ತುಂಬ ನಾರಾಯಣನ ಅಂದರೆ ವಿಷ್ಣುವಿನ ಫಾರ್ಮಲ್ಲಿ ನಾರಾಯಣ ಫಾರ್ಮ್ನ ಯಾರು ತುಂಬ ಪ್ರೀತಿಸ್ತೀರಾ, ಕನೆಕ್ಟ್ ಆಗ್ತೀರಾ, ಅವ್ರಿಗೂ ಕೂಡ ಇದು ರೆಸೊನೇಟ್ ಆಗುತ್ತೆ. ಮೊದಲನೇದಾಗಿ ನಿಮಗೆ ನಾರಾಯಣನ ಒಂದು ಕಾರ್ಡ್ ಬಂದಿದೆ. ಸೊ ನಿಮ್ಗೆ ಇಲ್ಲಿ ಬರ್ತಿರೋವಂಥದ್ದು ಬಿಲೀವ್ ಇನ್ ಡಿವೈನ್ ಗಾಡ್. ನೀವು ಮಾಡ್ತಿರೋಂಥ ಕೆಲಸದಲ್ಲಿ ನಂಬಿಕೆ ಅನ್ನೋದನ್ನ ಇಟ್ಕೊಳ್ಳಿ. ಟ್ರಸ್ಟ್ ಅನ್ನೋದು ಯಾವಾಗ ಇರುತ್ತೆ, ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಆಗ್ತಿರ್ತೀರಲ್ಲ, ನಿಮ್ಮ ಒಂದು ಎಫರ್ಟ್ಸಿಗೆ ಸಕ್ಸಸ್ ಅನ್ನೋದು ಬರೋವಂಥದ್ದಾಗಿರುತ್ತೆ, ಸಕ್ಸಸ್ ಬರುವಂಥದ್ದಾಗಿರುತ್ತೆ. ಬಟ್ ಎಲ್ಲ ಡಿವೈನ್ ಟೈಮಿಂಗಲ್ಲೇ ಆಗುವಂಥದ್ದಾಗಿರುತ್ತೆ. ಸೊ ಇವಾಗ ನಿಮ್ಮ ಒಂದು ಲೈಫಲ್ಲಿ ಏನು ನಡೀತಿದೆ, ನೀವು ಡಿಟರ್ಮೈನ್ ಆಗಬೇಕು, ಒಂದು ಫೋಕಸ್ ಓರಿಯೆಂಟೆಡ್ ಆಗಿರಬೇಕು, ಕೆಲಸದಲ್ಲಿ ಕನ್ಸಿಸ್ಟೆಂಟ್ ಅನ್ನೋದನ್ನ ಹಾಕಬೇಕು. ಇದು ನಿಮ್ಮ ಡಿವೈನ್ ಟೈಮಿಂಗ್. ನೀವು ಯಾವಾಗ ಇದನ್ನು ಶುರು ಮಾಡ್ತೀರಾ, ಗ್ರೋತ್ ಅನ್ನೋದು ಫಾಲೋ ಮಾಡ್ತಾ ಹೋಗುತ್ತೆ. ಬಟ್ ನೀವು ಅದನ್ನೇ ಬೆಳೆಸ್ಕೊಂಡಿಲ್ಲ, ಮೆಚುರಿಟಿನೇ ಬೆಳೆಸ್ಕೊಂಡಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಆಗಿ ತಗೊತಾ ಇಲ್ಲ, ಡಿಟರ್ಮೈಂಡ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ಗ್ರೋತ್ ಬೇಕಿರುತ್ತೆ, ಅದು ಆಗೋದೇ ಇರಲ್ಲ. ಹಾಗಾಗೇನೆ ಬಿಲೀವ್ ಇನ್ ಡಿವೈನ್ ಟೈಮಿಂಗ್. ಗ್ರೋತ್ ಯಾವಾಗ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಯಾವಾಗ ಗ್ರೋ ಆಗ್ತಾ ಇದ್ದೀರಾ, ಆಬ್ವಿಯಸ್ಲಿ ಇನ್ನರ್ ವರ್ಕ್ ಹ್ಯಾಪನಿಂಗ್ ಅನ್ನೋದ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಒಂದು ಲೈಫಲ್ಲಿ ಬರಬೇಕಿರೋದು ಸಕ್ಸಸ್ ಬರ್ತಿರೋವಂಥದ್ದಾಗಿದೆ. ತುಂಬ ಕಾಮ್ ಆಗಿರಿ. ಚಂದ್ರನ ಒಂದು ಎನರ್ಜಿ ಬಂದಿದೆ ಆ್ಯಂಡ್ ಚಂದ್ರ ಇಸ್ ಲೈಕ್ ವರ್ಲ್ಡ್ ವೈಡ್, ಗೋಯಿಂಗ್ ಆಲ್ ಓವರ್ ದ ವರ್ಲ್ಡ್ ಅನ್ನೋ ಒಂದು ಎನರ್ಜಿ ರೀತಿ. ಸೊ ನೀವು ವರ್ಲ್ಡ್ ವೈಡಲ್ಲಿ ಸಕ್ಸಸ್ನ ನೋಡುವಂಥದ್ದು ಆಗಿರುತ್ತೆ. ಇಟ್ಸ್ ಜಸ್ಟ್ ದಟ್ ಬಿ ಡಿಟರ್ಮೈನ್ಡ್ ಆ್ಯಂಡ್ ಬಿಸ್ನೆಸ್ ಪರ್ಸನ್. ನಿಮ್ಮ ಒಂದು ಏಮ್ ಹೇಗಿರಬೇಕು ಅಂತ ಹೇಳಿದ್ರೆ, ಚಂದ್ರಲೋಕದಲ್ಲಿ ಮನೆ ಕಟ್ಟೋ ರೀತಿ ನಿಮ್ಮ ಏಮ್ ಆಗಿರಬೇಕು. ಅಂದರೆ ಆ ಲೆವೆಲ್ಗೆ ನಿಮ್ಮ ಗೋಲ್ಸ್ ಆಗಿರಬೇಕು, ಫೋಕಸ್ ಆಗಿರಬೇಕು, ಏಮ್ ಅನ್ನೋದಾಗಿರಬೇಕು. ಅವಾಗಲೇ ನಿಮಗೆ ಸಕ್ಸಸ್ ಬರುವಂಥದ್ದು ಆಗಿರುತ್ತೆ. ಸೊ ನಿಮ್ಮ ಒಂದು ಪೊಸಿಷನ್ ಎಲ್ಲಾಗುತ್ತೆ, ನಿಮ್ಮ ಐಡೆಂಟಿಟಿ ಅನ್ನೋದು ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದ್ಮೇಲೆ ಫೋಕಸ್ ಮಾಡಿ. ಬಟ್ ಕಾಮ್ ಆಗಿರಿ,
ಅನ್ನೋದೊಂದು ಎನರ್ಜಿ ಇರುತ್ತೆ. ಬಿಕಾಸ್ ತುಂಬಾ ಜನ ಅದ್ರ ಬಗ್ಗೆ ಏನ್ ಮಾಡ್ತೀರಾ, ಫೋಕಸ್ ಮಾಡೋ ಶುರು ಮಾಡ್ತೀರಾ, ಇನಿಷಿಯಲಿ ಎಫರ್ಟ್ಸ್ ಹಾಕೋಕೆ ಶುರು ಮಾಡ್ತೀರಾ, ಬಟ್ ಅದು ಸಕ್ಸಸ್ ನೋಡದೇ ಇರುವಾಗ ತುಂಬಾ ಫಸ್ಟ್ರೇಟ್ ಆಗುವಂಥದ್ದಾಗಿರುತ್ತೆ. ಅಥವಾ ನಿಮ್ಮ ಸುತ್ತಮುತ್ತ ಸೇಮ್ ಫೀಲ್ಡ್ ಅಲ್ಲಿ ಇರೋರು ಗ್ರೋತ್ ನ ನೋಡ್ಬಿಟ್ಟು ನಾನು ಯಾಕೆ ಅಲ್ಲಿಲ್ಲ ಅನ್ನೋ ಒಂದು ಇಶ್ಯೂಸ್ ಅಥವಾ ನಿಮ್ಮ ಒಂದು ಮೆಂಟಲ್ ಫಾಗ್ನೆಸ್, ಒಂದು ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಆಗಿರುವಂಥದ್ದಾಗಿರುತ್ತೆ, ಡಿಪ್ರೆಸ್ಡ್ ಆಗುವಂಥದ್ದಾಗಿರುತ್ತೆ. ಬಟ್ ಡೋಂಟ್ ಡೂ ದಟ್, ಬಿಕಾಸ್ ನಿಮ್ಮ ಜರ್ನಿ ಬೇರೆ ಅಲ್ವಾ, ಅವರ ಜರ್ನಿ ಬೇರೆ ಆಗಿರುತ್ತೆ. ನಿಮ್ಮ ಜರ್ನಿಲಿ ನೀವು ಫೋಕಸ್ ಮಾಡ್ತಿರೋದು ನಿಮ್ಮ ಐಡೆಂಟಿಟಿ ಬಗ್ಗೆ ಆಗಿರುತ್ತೆ. ಮೇ ಬಿ ಅವರಿಗೆ ಶಾರ್ಟ್ ಟರ್ಮ್ ಅಲ್ಲಿ ಸಕ್ಸಸ್ ಸಿಕ್ಕಿ ನಾಳೆ ಬಿದ್ದೋಗ್ಬೋದು, ಅಥವಾ ಅವಾಗ ಅಪ್ಗ್ರೇಡ್ ಆಗ್ಬೋದು. ಬಟ್ ನೀವು ನಿಧಾನಕ್ಕೆ ಅಪ್ಗ್ರೇಡ್ ಆಗ್ತಾ ಆಗ್ತಾ ಟಾಪ್ ಅಲ್ಲಿ ಹೋದಾಗ ನೀವು ಕೆಳಗೆ ಇಳಿಯುವಂಥದ್ದೇ ಆಗಿರಲ್ಲ. ಸೊ ಈ ರೀತಿ ಅದೊಂದು ಜರ್ನಿ ಇರುತ್ತೆ, ಡಿಪೆಂಡ್ಸ್ ಆನ್ ದ ಪರ್ಸನ್ಸ್. ಸೊ ನಿಮ್ಮ ಜರ್ನಿ ಆಗಿರುವಂಥದ್ದಾಗಿದೆ. ನೀವು ಇವಾಗ ನಿಧಾನಕ್ಕೆ ಅಪ್ಗ್ರೇಡ್ ಆಗ್ತಾ ಆಗ್ತಾ ಯಾವಾಗ ಟಾಪ್ ಪೊಸಿಷನ್ ಅಲ್ಲಿ ಹೋಗಿ ನಿಲ್ತೀರಾ, ಜಸ್ಟ್ ಲೈಕ್ ದ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್, ಆ ಟಾಪ್ ಪೊಸಿಷನ್ ಅಲ್ಲಿ ನಿಂತಾಗ ಮತ್ತೆ ನೀವು ಕೆಳಗೆ ಇಳಿಯುವಂಥದ್ದೇ ಆಗಿರಲ್ಲ. ಸೊ ಹಾಗಾಗಿ ಸ್ಲೋ ಅಂಡ್ ಸ್ಟಡಿ ಮೀನ್ಸ್ ದ ರೇಸ್ ಅನ್ನೋ ಹಂಗೆ ನಿಧಾನಕ್ಕೆ ಹೋದ್ರೂ ಆ ಸಕ್ಸಸ್ ಅನ್ನೋದು ದೊಡ್ಡದಾಗತ್ತೆ. ಇವತ್ತಿಗೂ ನಾವು ಆಮೆ ಮತ್ತೆ ರ್ಯಾಬಿಟ್ ನ ಕತೆ ಯಾರು ಮರ್ತಿರಲ್ಲ. ಅದೇ ರೀತಿ ಅಲ್ವಾ, ಆಮೆ ಅಷ್ಟು ನಿಧಾನಕ್ಕೆ ನಡೆದ್ರು, ಇಷ್ಟು ವರ್ಷ ಆದ್ರೂ ಅವನ್ನ ನೆನ್ಪಿಟ್ಕೊಳ್ಳಿ, ಆ ಸ್ಟೋರಿನ ನೆನ್ಪಿಟ್ಕೊಂಡಿದೀವಿ. ಅಥವಾ ಒಂದು ಲೈನ್ಸ್ ಸ್ಲೋ ಅಂಡ್ ಸ್ಟಡಿ ಮೀನ್ಸ್ ದ ರೇಸ್ ಅನ್ನೋ ಒಂದು ಗಾದೆನ ಪ್ರತಿಯೊಂದು ವಿಚಾರದಲ್ಲೂ ಗಾದೆನ ತುಂಬಾ ಸಲ ಯೂಸ್ ಮಾಡುವಂಥದ್ದಾಗಿರುತ್ತೆ, ಬಿಲೀವ್ ಮಾಡುವಂಥದ್ದಾಗಿರುತ್ತೆ. ಅದೇ ರೀತಿ ನಿಮ್ ಲೈಫಲ್ಲೂ ಕೂಡ ನೀವು ಸ್ಲೋ ಆಗಿ ಹೋಗ್ತಿದ್ರು ಎಲ್ಲೂ ನಿಲ್ದೆ ರ್ಯಾಬಿಟ್ ಆಗಕ್ ಹೋಗ್ಬೇಡಿ. ಎಲ್ಲೋ ನಿಂತು ರೆಸ್ಟ್ ತಗೊಂಡು ನಿಧಾನಕ್ಕೆ ಹೋದ್ರೂ ಡೈಲಿ ಕನ್ಸಿಸ್ಟೆಂಟ್ ಆಗಿ ಹೋಗ್ತಾ ಇರಿ, ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿರಿ. ಒನ್ಸ್ ಯು ಗೋ ರೀಚ್ ದಟ್, ಅಲ್ಲಿಂದ ನೀವು ಕೆಳಗೆ ಬರೋವಂಥದ್ದೇ ಆಗಿರಲ್ಲ. ತುಂಬಾ ಅಂದ್ರೆ ತುಂಬಾ ನೆನ್ಪಿಟ್ಕೊಂಡಿರುವಂಥದ್ದಾಗಿರುತ್ತೆ. ನಿಮ್ಮನ್ನ ಒಂದು ಸೆಟ್ ಮಾರ್ಕ್ ಮಾಡುವಂಥದ್ದಾಗಿರುತ್ತೆ ನಿಮ್ಮ ಫೀಲ್ಡ್ ಅಲ್ಲಿ. ಹಾಗಾಗಿ ತುಂಬಾ ಕಾಮ್ ಆಗಿರಿ, ಬಟ್ ಟೇಕ್ ಅ ಸ್ಟೆಪ್, ಕನ್ಸಿಸ್ಟೆಂಟ್ ಸ್ಟೆಪ್. ಎಷ್ಟೇ ಮೂಡ್ ಸ್ವಿಂಗ್ಸ್ ಆದ್ರು, ಅಥವಾ ಎಷ್ಟೇ ಬೇಜಾರಾದ್ರು, ಅಥವಾ ಏನಾಗ್ತಿಲ್ಲ ಅಂತ ಮನಸ್ಸಿಂದ ನಿಮ್ಗೆ ನೋವು ಆದ್ರೂ ಜಸ್ಟ್ ಬಿಲೀವ್. ಎಫರ್ಟ್ಸ್ ಅನ್ನೋದು ಹಾಕ್ತಾ ಇದ್ದೀರಾ, ಆ ಎಫರ್ಟ್ಸ್ಗೆ ಸಕ್ಸಸ್ ಅನ್ನೋದು ಬರುತ್ತೆ. ಎವ್ರಿಥಿಂಗ್ ವರ್ಕ್ಸ್ ಅಕಾರ್ಡಿಂಗ್ ಟು ಡಿವೈನ್ ಟೈಮಿಂಗ್ ಅನ್ನೋದು ನಂಬಿಕೆ ಇಟ್ಟು ಮುಂದೆ ಹೋಗ್ಬೇಕಾಗಿರುತ್ತೆ. ಬಿಕಾಸ್ ತುಂಬಾ ಸತಿ ನಾನು ಕನ್ಸಲ್ಟೇಷನ್ಸ್ ಅಲ್ಲಿ ನೋಡ್ತೀನಿ, ಎಷ್ಟು ಎಫರ್ಟ್ಸ್ ಹಾಕಿದ್ರು ನಾನು ಎಲ್ಲೂ ಹೋಗ್ತಾ ಇಲ್ಲ ಅನ್ನೋದಾಗಿರುತ್ತೆ. ಬಟ್ ನಿಮ್ಮ ಎಫರ್ಟ್ಸ್ಗೆ ನೀವೇ ಡಿಗ್ರೇಡ್ ಮಾಡ್ಕೊಂಡಂಗೆ ಆಗುತ್ತೆ ಅಲ್ವಾ. ನಿಮಗೆ ಗೊತ್ತಿದೆ ನೀವು ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ಮೇ ಬಿ ನೀವು ಮುಂದೆ ಹೋಗ್ತಾ ಇಲ್ಲ ಅಂದ್ರೆ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ರೀಚೆಕ್ ಮಾಡ್ಕೊಳ್ಳಿ. ರೀಚೆಕ್ ಮಾಡಿದ್ರು ಅದು ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಏನೋ ಒಂದು ಬಿಲ್ಡ್ ಮಾಡ್ಕೊತಾ ಇರ್ತೀರಾ, ನಿಮ್ಮಲ್ಲಿ ಪೇಷನ್ಸ್ ಅನ್ನೋದನ್ನ ಬಿಲ್ಡ್ ಮಾಡ್ಕೊತಾ ಇರ್ತೀರಾ, ತಾಳ್ಮೆ ಅನ್ನೋದನ್ನ ಬಿಲ್ಡ್ ಮಾಡ್ಕೊತಾ ಇರ್ತೀರಾ, ಯಾವುದೋ ಒಂದು ಸ್ಕಿಲ್ ಅಲ್ಲಿ ಮಾಸ್ಟ್ರಿನ ಮಾಡ್ತಾ ಇರ್ತೀರಾ. ಅದನ್ನ ನೀವು ನೋಡ್ಬೇಕಾಗಿರುತ್ತೆ. ಸಿ ದ ಬ್ರೈಟರ್ ಸೈಡ್ ಆಫ್ ಇಟ್, ಬಿಕಾಸ್ ಒನ್ಸ್ ಯು ಬಿಲ್ಡ್ ದಟ್ ಮಾಸ್ಟ್ರಿ, ನಂಗೆ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಒಂದು ಎನರ್ಜಿ ಬರ್ತಾ ಇದೆ. ಸೊ ನಿಧಾನಕ್ಕೆ ಹೋದ್ರೂ ಅಲ್ಲಿಗೆ ಹೋಗಿ ನಿಲ್ಲುವಂಥದ್ದಾಗಿರುತ್ತೆ. ಸೊ ನಿಧಾನಕ್ಕೆ ಹೋದ್ರೂ ಮಾಸ್ಟ್ರಿ ಮಾಡೋದ್ರಿಂದಾಗಿ ಯು ವಿಲ್ ಬಿ ಇನ್ ದ ಟಾಪ್ ಪೊಸಿಷನ್. ಹಾಗಾಗೇನೆ ಡೋಂಟ್ ಫೀಲ್ ಡಿಸಪಾಯಿಂಟೆಡ್. ಈ ಒಂದು ಮೆಸೇಜಸ್ ನಿಮಗೆ ಕನೆಕ್ಟ್ ಆಗಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್, ನೀವು ಯಾವ ಒಂದು ನಂಬರ್ನ ಚೂಸ್ ಮಾಡಿದ್ರಿ ಅಂತ, ಇದು ಎಷ್ಟು ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ. ನೀವು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೊಂಡಾಗ, ಅಥವಾ ನಿಮ್ಗೆ ಇದರಿಂದ ಮೋಟಿವೇಟ್ ಆಯ್ತಾ ಆದಾಗ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಈ ರೀತಿಯಾದ ಒಂದು ಗೈಡೆನ್ಸಸ್ ಕೊಡೋದಕ್ಕೆ, ಚಾನೆಲ್ಸ್ ರೀಡಿಂಗ್ಸ್ ಮಾಡೋದಕ್ಕೆ. ಸೊ ನನ್ನ ಮೋಟಿವೇಟ್ ಮಾಡಿ ನಿಮ್ಮ ಒಂದು ಕಮೆಂಟ್ಸ್ ಇಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಇದನ್ನ ಯಾವ್ದಾದ್ರು ಶೇರ್ ಮಾಡಬೇಕು ಅನ್ಸುತ್ತೆ, ನಿಮ್ಮ ಡಿಯರ್ ವರ್ಸ್ಗೆ ಶೇರ್ ಮಾಡಬೇಕು, ಅವರ ಲೈಫಲ್ಲಿ ಏನಾದ್ರು ಒಂದು ಕೆರಿಯರ್ ರಿಲೇಟೆಡ್ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋರು ಅವ್ರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಪರ್ಸನಲೈಸ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ಪೇಡ್ ಸೆಷನ್ ಆಗಿರುತ್ತೆ, ನಾನು ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.